ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀಂ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರುರಾಘವೇಂದ್ರ ದೇವತಾಭ್ಯೋ ನಮಃ. ಜಗದ್ಗುರು ಆದಿಶಂಕರಾಚಾರ್ಯ ಮಹಾರಾಜ್ ಕಿ ಜೈ. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಭುಲೋ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. ಜೈ ಗುರುದತ್ತ ಮಹಾರಾಜ್ ಕಿ ಜೈ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರು ರಾಯರ ಆರಾಧನಾ ಮಹೋತ್ಸವಕ್ಕೆ ಇಡೀ ರಾಜ್ಯದಾದ್ಯಂತ ವಿಶ್ವದಾದ್ಯಂತ ಗುರುಗಳ ಭಕ್ತರು ಎಲ್ಲಿಲ್ಲ. ಇಡೀ ರಾಜ್ಯ ದೇಶ ವಿದೇಶಗಳಲ್ಲೂ ಸಹಿತ ಗುರು ರಾಯರ ಅಂತರಂಗ ಭಕ್ತರಿದ್ದಾರೆ. ಗುರು ರಾಯರ ಆ ಹೆಸರಲ್ಲೇ ಪ್ರತಿಯೊಬ್ಬರಿಗೂ ಸಹಿತ ಇರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಎಲ್ಲವೂ ದೂರ ಆಗುತ್ತೆ. ಗುರು ರಾಯರ ಅನುಗ್ರಹ ಪಡಿತಕ್ಕಂಥದ್ದು ಸಾಮಾನ್ಯವಾದ ವಿಚಾರ ಅಲ್ಲ. ಗುರು ರಾಯರ ಕರುಣೆ ಆತರ ಕರುಣಾ ಕಟಾಕ್ಷ ಸಾಮಾನ್ಯವಾದ್ದಲ್ಲ. ಎಲ್ಲ ಗುರುಗಳ ತರಹ ಅಲ್ಲ. ಎಲ್ಲ ಗುರುಗಳನ್ನು ಆರಾಧನೆ ಮಾಡುವ ರೀತಿ ಬೇರೆ. ಆದರೆ ಗುರು ರಾಯರ ದರ್ಶನ ಆತನ ಮುಂದೆ ನಿಲ್ಲುವಂಥದ್ದು ಮತ್ತೊಂದು ವಿಶೇಷವೇ ಸರಿ. ಗುರು ರಾಯರ ವಿಶೇಷವಾಗಿರ್ತಕ್ಕಂಥ ಬೃಂದಾವನ, ಆ ಬೃಂದಾವನಕ್ಕೆ ಅಂಥ ಒಂದು ಶಕ್ತಿ ಬರಬೇಕಾದರೆ ಕಾರಣ ಇಂದಿಗೂ ಗುರು ರಾಯರು ಅಲ್ಲಿ ಕೂತಿರೋದ್ರಿಂದ. ಯಾಕೆಂದರೆ ಗುರು ರಾಯರು ಅದೇ ಸಾನ್ನಿಧ್ಯದಲ್ಲಿ ಕೂತು ಇಂದಿಗೂ ಬರ್ತಕ್ಕಂತಹ ಭಕ್ತರನ್ನು ಹರಿಸಿ ಆಶೀರ್ವದಿಸ್ತಿರ್ತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಶ್ರೀ ಕ್ಷೇತ್ರ ಮಂತ್ರಾಲಯ ಕ್ಷೇತ್ರ. ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂತಹ ಆರಾಧನಾ ಮಹೋತ್ಸವ ಬಹಳ ಅದ್ಧೂರಿತವಾಗಿ ನಡೀತಾ ಇದೆ. ರಾಯರ ಆರಾಧನಾ ಮಹೋತ್ಸವಕ್ಕೆ ಇಡೀ ರಾಜ್ಯವೇ ಕದಲಿ ನಡೀತಾ ಇದೆ. ಮಂತ್ರಾಲಯದಲ್ಲಿರ್ತಕ್ಕಂತಹ ಆ ಬೃಂದಾವನದಲ್ಲಿರ್ತಕ್ಕಂಥ ಸಾಕಷ್ಟು ಸಾಲಿಗ್ರಾಮಗಳು ಹೇಳಬೇಕಂದ್ರೆ ಸ್ವಾಮಿಯ ಆ ವಿಶೇಷವಾಗಿರ್ತಕ್ಕಂತಹ ಬೃಂದಾವನವೇ ಸಾಲಿಗ್ರಾಮ ಶಿಲೆ. ಅಂತಹ ಸಾಲಿಗ್ರಾಮ ಶಿಲೆಯಿಂದ ನಿರ್ಮಿತವಾಗಿರ್ತಕ್ಕಂತಹ ಬೃಂದಾವನದ ಒಳಗೆ ಸುಮಾರು ಸಾಲಿಗ್ರಾಮಗಳು ಅಲ್ಲಿ ನೆಲೆ ನಿಂತಿದೆ. ಅಂತಹ ಸಾಲಿಗ್ರಾಮದಿಂದ ಕೂಡಿರ್ತಕ್ಕಂಥ ಬೃಂದಾವನದ ಆ ಮಂತ್ರಾಲಯದ ಪ್ರಭುಗಳಾಗಿರ್ತಕ್ಕಂತಹ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಅಂತಲೇ ಹೆಸರಾಗಿರ್ತಕ್ಕಂತಹ ಮಂತ್ರಾಲಯದ ಪ್ರಭುಗಳ ಆರಾಧನಾ ಮಹೋತ್ಸವ ಬಹಳ ಅದ್ಧೂರಿತವಾಗಿ ನಡೀತಾ ಇದೆ. ರಾಯರಲ್ಲಿ ಜಾತಿ ಮತ ಭೇದವಿಲ್ಲ. ರಾಯರಿಗೆ ಎಲ್ಲರೂ ಒಂದೇ. ರಾಯರಲ್ಲಿ ಹಿಂದೂ ಕ್ರೈಸ್ತ ಮುಸಲ್ಮಾನ್ ಅಥವಾ ಬೇರೊಂದು ಜಾತಿ ಮತ್ತೊಂದು ಜಾತಿ, ಅದು ಆ ಜಾತಿ ಈ ಜಾತಿ, ಯಾವ ಜಾತಿಯೂ ಇಲ್ಲ. ಗುರುಗಳ ಸಾನ್ನಿಧ್ಯದಲ್ಲಿ ಯಾರು ಹೋಗಿ ನಮ್ರತೆಯಿಂದ ನಮಸ್ಕರಿಸಿ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾರೋ ಅವರೆಲ್ಲರೂ ಸಹಿತ ಬಾಚಿ ತಪ್ಪಿಕೊಳ್ಳುವ ಗುಣ ಮಂತ್ರಾಲಯದ ಪ್ರಭುಗಳಿಗೆ ಮಾತ್ರ. ಮಂತ್ರಾಲಯದ ಪ್ರಭುಗಳು ಇಂದಿಗೂ ಸಹಿತ ಗುರು ರಾಯರು ಆ ಸಾನ್ನಿಧ್ಯದಲ್ಲಿ ಹೋಗುವ ಬರುವ ಪ್ರತಿಯೊಬ್ಬ ಭಕ್ತರನ್ನು ಸಹಿತ ಯಾವುದೋ ಒಂದು ರೂಪದಲ್ಲಿ ಕಾಣಿಸ್ಕೊಂಡು ಅವರ ಸಂಕಷ್ಟಗಳನ್ನು ದೂರ ಮಾಡ್ತಿದ್ದಾರೆ. ಕಲಿಯುಗದಲ್ಲಿ ಪ್ರತ್ಯಕ್ಷ ಕಾಮಧೇನು ಕಲ್ಪವೃಕ್ಷ ಅಂತಲೇ ಹೆಸರಾಗಿರ್ತಕ್ಕಂತಹ ಶ್ರೀ ಕ್ಷೇತ್ರ ಮಂತ್ರಾಲಯ ಕ್ಷೇತ್ರ. ಮಂತ್ರಾಲಯದಲ್ಲಿರ್ತಕ್ಕಂಥ ಮಾಂಚಾಲಮ್ಮ, ಅಲ್ಲಿರ್ತಕ್ಕಂತಹ ವಿಶೇಷವಾದಂಥ ದೇವಿ, ಅಲ್ಲಿನ ಗ್ರಾಮ ದೇವತೆ. ಜೊತೆಗೆ ಮಂತ್ರಾಲಯದ ಪ್ರಭುಗಳು, ಆ ಪ್ರಭುಗಳ ಸೇವೆ ನಾನು ಹಿಂದೆ ಒಮ್ಮೆ ಹೇಳಿದ್ದೆ. ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳು ಅವರ ಒಂದು ಜೀವಿತಾವಧಿಯಲ್ಲಿ ಅವರು ಶಿಷ್ಯರಿಗೆ ಪಾಠ ಪ್ರವಚನವನ್ನು ಮಾಡುವಂಥ ಕಾಲ ಒಂದು ಬಡ ಕುಟುಂಬದಿಂದ ಒಂದು ಹುಡುಗನಲ್ಲಿ ತಂದು ಸೇರಿಸ್ತಾರೆ. ಬಡ ಕುಟುಂಬದ ಒಬ್ಬ ಮಗನ ತಂದು, ನನ್ನ ಮಗ ವಿದ್ಯಾರ್ಥಿ ಆಗಬೇಕು, ಅವನು ಸಾಕುವಂಥ ಆ ಶಕ್ತಿ ನಮ್ಮಲ್ಲಿಲ್ಲ, ಅದಕ್ಕಾಗಿ ಅವನ ಸಾಕಿ ಸಲಹಿ ಅವನಿಗೆ ವಿದ್ಯಾವಂತನ ಮಾಡಿ ಜ್ಞಾನವಂತನ ಮಾಡಿ ಎಂಬತಕ್ಕಂತಹ ಗುಣವನ್ನು, ಅಂತಹ ಒಂದು ಬೇಡಿಕೆಯನ್ನು ಆ ಒಂದು ಒಟುವಿನ ಆ ಹುಡುಗನ ತಂದೆ ತಾಯಿ ಹೇಳ್ತಾರೆ. ಹುಡುಗ ಕಾಲಕ್ರಮೇಣ ಹಾಗೆ ಅವನ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾನೆ ಬರ್ತಾನೆ. ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು, ಆದರೆ ಗುರುಪಾದಕ ಸೇವೆ ಮಾಡುವಂಥ ಭಾಗ್ಯ ಆ ಹುಡುಗನಿಗೆ ಸಿಕ್ಕಿರುತ್ತೆ. ಮಂತ್ರಾಲಯದ ಪ್ರಭುಗಳು ಗುರು ರಾಘವೇಂದ್ರ ಸ್ವಾಮಿಗಳು ಬೆಳಗ್ಗೆ ಮನೆಯಿಂದ ಆಚೆ ಬಂದಾಗ ಗುರುಗಳ ಹಿಂದೆ ನಡೆಯುವಂಥದ್ದು. ಪುನಃ ಗುರುಗಳು ತನ್ನ ಕಾಯಕವನ್ನೆಲ್ಲವನ್ನು ಮುಗಿಸಿ ಪಾಠ ಮತ್ತು ಪ್ರವಚನವನ್ನು ಮಾಡಿ ಮಕ್ಕಳಿಗೆ ವೇದ ಪಾಠಗಳೆಲ್ಲವನ್ನು ಹೇಳಿ ಪುನಃ ವಾಸ್ತುಗುರಕ್ಕೆ ಬಂದಾಗ ಅವರ ಪಾದವನ್ನು ತೊಳೆದು ಪಾದದ ಹಿಮ್ಮಡಿಯನ್ನು ತೊಳೆದು ಆ ನೀರಿನ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಳ್ತಕ್ಕಂತಹ ಕಾಯಕವನ್ನು ಮಾಡ್ತಿರ್ತಾನೆ. ಹೀಗೆ ಕಾಲಕ್ರಮೇಣ ಬರ್ತಾ ಸಮಯ ಮುಗಿತಾ ಬರುತ್ತೆ. ಅಂದರೆ ಆ ಹುಡುಗ ಒಂದು ವಯಸ್ಕರನಾಗಕ್ಕೆ ಶುರುವಾಗ್ತಾನೆ.
ಹುಡುಗ ವಯಸ್ಕರನಾಗುವಂತಹ ಕಾಲ, ಹುಡುಗನ ತಂದೆ ತಾಯಿ ಅಪೇಕ್ಷೆಯಿಂದ ನನ್ನ ಮಗನಿಗೂ ಒಂದು ಮದುವೆ ಮಾಡಬೇಕು, ಅದರಿಂದ ನನ್ನ ಮಗನ ನನ್ನ ಮನೆಗೆ ಕರ್ಕೊಂಡು ಹೋಗಬೇಕು ಎಂಬತಕ್ಕಂತಹ ಚಿಂತನೆಯಿಂದ ಗುರು ರಾಯರ ಸಾನ್ನಿಧ್ಯಕ್ಕೆ ಬಂದು ಗುರುಗಳಲ್ಲಿ ನಮ್ರತೆಯಿಂದ ಪ್ರಾರ್ಥನೆ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನ ಮಗನ ಒಂದಷ್ಟು ದಿನಗಳ ಕಾಲ ನನ್ನ ಮನೆಗೆ ಕಳಿಸ್ಕೊಡಿ, ಅದಾದ ನಂತರ ಪುನಃ ನಿಮ್ಮ ವಶಕ್ಕೆ ನಾವು ಬಿಡ್ತೀವಿ, ಅವನ ಜೀವನ ನಿಮ್ಮ ಒಂದು ಪಾದದಡಿ ಇರಬೇಕು ಅಂತ ಹೇಳುವಂತಹ ಒಂದು ಪ್ರಕ್ರಿಯೆಗೆ ಮುಂದಾಗ್ತಾರೆ. ಆಗ ಗುರುಗಳೊಂದು ಮಾತು ಹೇಳ್ತಾರೆ, ಇಲ್ಲಿವರೆಗೂ ಆತ ನನ್ನ ಬಹಳ ಸೇವೆ ಮಾಡಿದ್ದಾರೆ, ಜೊತೆಗೆ ನಾನು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ನಾನು ಹಿಂದು ಮುಂದೆ ಓಡಾಡಿಕೊಂಡು ಪ್ರತಿಯೊಂದು ಕಾಲದಲ್ಲೂ ನನ್ನ ಧರ್ಮ ಪ್ರಚಾರದಲ್ಲೂ ಗುರುಗಳಿಗೆ ಅಂದರೆ ಶಿಷ್ಯರಿಗೆ ಪಾಠ ಹೇಳುವಾಗಲೂ ಪಾಠ ಹೇಳಿ ಮನೆಗೆ ಬರುವಾಗಲೂ ಸಹಿತ ನನ್ನ ಪಾದಗಳನ್ನು ತೊಳೆದಿದ್ದಾನೆ. ಈಗ ಮದುವೆ ವಯಸ್ಕರನಾಗಿದ್ದಾನೆ, ಅವನು ಸಹಿತ ನಿಮ್ಮ ಮನೆಗೆ ಬರುವವನಿದ್ದಾನೆ, ಆದರೆ ಅವನಿಗೆ ಏನಾದರೂ ಒಂದಿಷ್ಟು ಮೌಲ್ಯವನ್ನು ಕೊಡಬೇಕು, ಏನಾದರೂ ಒಂದಿಷ್ಟು ಕೊಡಬೇಕು, ಏನು ಕೊಡಲಿ ಅನ್ನೋ ಚಿಂತನೆ ಶುರುವಾಗುತ್ತೆ. ಇಂದಿನ ರಾಯರಿಗೆ ಎಲ್ಲ ವೈಭೋಗಗಳಿದೆ. ಇಂದಿನ ರಾಯರಿಗೆ ಬೃಂದಾವನಕ್ಕೆ ಇವತ್ತಿನ ಶ್ರೀಗಳು ಅಥವಾ ಇವತ್ತಿನ ಒಂದು ಪರಿಸ್ಥಿತಿ ಎಲ್ಲವೂ ಸಮೃದ್ಧಿತನ. ಇಡೀ ಮಂತ್ರಾಲಯದಲ್ಲಿ ಬೆಳ್ಳಿ ಬಂಗಾರಕ್ಕೆ ಕೊರತೆ ಇಲ್ಲ ಇವತ್ತಿನ ಪರಿಸ್ಥಿತಿ. ಆದರೆ ಅಂದು ರಾಯರು ಒಂದೊತ್ತು ಊಟ ಮಾಡ್ತಾಯಿದ್ರು. ರಾಯರು ಪಾಠ ಪ್ರವಚನ ಮಾಡಬೇಕಾದ್ರೆ ಮಠಕ್ಕೆ ಬಂದರೆ ಆ ಮಠಕ್ಕೆ ಮತ್ತು ಆ ಶಿಷ್ಯರ ಸಾನ್ನಿಧ್ಯಗಳು ಎಲ್ಲರೂ ಸಹಿತ ಶಿಷ್ಯರು ಸೇರಿದ್ರೆ ಆ ಸಾನ್ನಿಧ್ಯದಲ್ಲಿ ಶಿಷ್ಯರಿಗೆಲ್ಲ ಊಟ ಇರ್ತಾ ಇತ್ತು. ಆದರೆ ರಾಯರು ಯಾವತ್ತೂ ಆ ಮಠದಲ್ಲಿ ಆ ಪ್ರಾಂತ್ಯಗಳಲ್ಲಿ ಊಟ ಮಾಡ್ತಿರಲಿಲ್ಲ. ತನ್ನ ವಾಸ್ತುಗೃಹಕ್ಕೆ ಹೋಗಿ ಅಲ್ಲಿ ದೇವರು ಏನು ಶಕ್ತಿ ಕೊಡ್ತಾನೋ ಕೊಟ್ಟಂಥದ್ದನ್ನೇ ಅವರು ಊಟ ಮಾಡ್ತಾಯಿದ್ರು. ಸಂಪೂರ್ಣವಾಗಿ ಕಡು ಬಡತನ ಎಂಬತಕ್ಕಂಥದ್ದು ಅಲ್ಲಿ ತಾಂಡವಾಡ್ತಾ ಇತ್ತು. ಕಡು ಬಡತನ ಎಂಬತಕ್ಕಂಥದ್ದು ರಾಯರ ಸಾನ್ನಿಧ್ಯದಲ್ಲಿತ್ತು, ರಾಯರ ಪರಿಸರದಲ್ಲಿತ್ತು. ಆಗ ಆ ವಿದ್ಯಾಧಿದೇವತೆ ತಾಯಿ ಶಾರದೆ ಸದಾಕಾಲ ಅವರ ಜೊತೆಯಲ್ಲಿರ್ತಾ ಇದ್ಲು. ಅಲ್ಲಿ ರಾಯರಲ್ಲಿ ಒಂದು ದಿವಸಕ್ಕೂ ನಾನು ನಂದು ಅಥವಾ ವಿದ್ಯೆ ಜ್ಞಾನ ಎಲ್ಲವೂ ನನಗೇ ಇದೆ, ನನ್ನಿಂದಲೇ ಸಾಮ್ರಾಜ್ಯ, ನಾನು ಹೇಳಿದ್ರೆ ನಡೆಯುತ್ತೆ ಅಂತಕ್ಕಂಥ ಆ ಒಂದು ದಿನದ ಒಂದು ಧ್ವನಿಯನ್ನೂ ಎತ್ತಲೇ ಇಲ್ಲ. ಯಾರು ಕಷ್ಟ ಅಂದಾಗಲೂ ಕಷ್ಟಕ್ಕೊಂದು ಪರಿಹಾರವನ್ನು ತೋರಿಸಿರ್ತಕ್ಕಂಥ ಕರುಣಾಮೂರ್ತಿ ಮಂತ್ರಾಲಯದ ಪ್ರಭುಗಳು. ಅಂತಹ ಪ್ರಭುಗಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಅವರ ಜೊತೆಯಲ್ಲಿ ಅವರ ಪಾದ ಸೇವೆಯನ್ನು ಮಾಡ್ತಾ ಪ್ರತಿನಿತ್ಯ ಅವರ ಪಾದ ಹೊರಗಡೆ ಹೋಗಿ ಹೊರಗಡೆಯಿಂದ ಅವರ ಕಾಯಕವನ್ನು ಮುಗಿಸಿ ಮನೆಗೆ ಬಂದಾಗ ಅವರ ಪಾದವನ್ನು ತೊಳಿತಿರ್ತಕ್ಕಂಥ ಜವಾಬ್ದಾರಿ ಆ ಹುಡುಗನಲ್ಲಿತ್ತು. ಆದರೆ ಆ ಹುಡುಗನ ಒಂದು ದಿವಸ ಗುರು ರಾಯರು ಹತ್ತಿರಕ್ಕೆ ಕರೆದು, ನೀನೇನೋ ನಿನ್ನ ಮನೆಗೆ ಹೊರಡ್ತಾ ಇದೆಯಾ, ಇಷ್ಟು ದಿವಸ ಭಾಳ ಅಚ್ಚುಕಟ್ಟಾಗಿ ಸೇವೆ ಮಾಡಿದ್ಯಾ, ನಿನ್ನ ಸೇವೆ ನನಗೆ ಬಹಳಷ್ಟು ಹೃದಯಕ್ಕೆ ಹತ್ತಿರವಾಗಿದೆ, ಒಂದು ದಿವಸಕ್ಕೂ ಲೋಪವಿಲ್ಲದಂಥ ಸೇವೆ ನೀನು ಮಾಡಿದ್ಯಾ, ನಿನಗೇನಾದರೂ ಕೊಟ್ಟು ಕಳಿಸ್ಬೇಕು, ನಾನು ಏನು ಕೊಡಲಿ, ನಿನಗಿವಾಗ ಕೊಡೋದಕ್ಕೆ ನನ್ನ ಹತ್ರ ಏನೂ ಇಲ್ವಲ್ಲ ಅಂತ ಕೇಳ್ತಾನೆ. ಏನೂ ಇಲ್ವಲ್ಲ ಅಂತ ಕೇಳಿದಂತಹ ರಾಯರ ಆ ಗುಣ, ಆ ಮಮತೆಯ ಮಾತು, ಮಾತೃ ವಾತ್ಸಲ್ಯ, ಆ ಪ್ರೀತಿ ವಿಶ್ವಾಸದ ನುಡಿಮುತ್ತು. ಅದಾದ ನಂತರ ಅದೇ ಕ್ಷಣಕ್ಕೆ ಆ ಶಿಶು ಕೇಳ್ತಾನೆ. ಆ ಹುಡುಗ ಕೇಳುವ ಮಾತಿದೆಯಲ್ಲ, ಅಬ್ಬಾ, ನಿಜಕ್ಕೂ ಆ ಹುಡುಗ ಆ ಪ್ರಾಂತ್ಯದಲ್ಲಿ ಬರೀ ಗುರುಗಳ ಸಾನ್ನಿಧ್ಯ, ಗುರುಗಳ ಪಾದ ಸೇವೆ ಮಾಡುವಂಥ ಆ ಹುಡುಗನಲ್ಲೇ ಅಂತಹ ಒಂದು ತಲೆ ಅದ್ಭುತವಾದಂಥ ಚಿಂತನೆ ಇರಬೇಕಾದ್ರೆ ಇನ್ನು ಪಾಠವನ್ನು ಮಾಡ್ತಾ ಅಮೃತದ ಕೊಡವನ್ನಿಟ್ಕೊಂಡು ಯಾರೊಬ್ಬರ ಹಣೆ ಬಾರದಲ್ಲಿರ್ತಕ್ಕಂಥ ಏನೊಂದು ದುಷ್ಟಶಕ್ತಿಗಳಿದೆಯೋ, ಯಾವ ಸಮಸ್ಯೆ ಇದೆಯೋ, ಯಾವ ಗಂಡಾಂತರಗಳಿದೆಯೋ ಎಲ್ಲ ಹಣೆ ಬಾರದಲ್ಲಿರ್ತಕ್ಕಂಥದ್ದನ್ನು ತಿದ್ದಿ ಬುದ್ಧಿ ಕಲಿಸಿ ಅವ್ರನ್ನ ಸರಿಯಾದ ದಾರಿಗೆ ನಡೆಸುವಂಥ ಗುರು ರಾಯರಲ್ಲಿ ಇಂತಹ ಶಕ್ತಿ ಇರ್ಬೋದಪ್ಪ. ಆದರೂ ಮಂತ್ರಾಲಯದ ಪ್ರಭುಗಳ ಆರಾಧನಾ ಮಹೋತ್ಸವ ನಡೀತಿರ್ತಕ್ಕಂಥದ್ದು ಮಂತ್ರಾಲಯದಲ್ಲಿ ಮಾತ್ರವೇ ಅಲ್ಲ, ಮಂತ್ರಾಲಯದ ಎಲ್ಲೆಲ್ಲಿ ಶಾಖಾಮಠಗಳಿದೆಯೋ, ಎಲ್ಲೆಲ್ಲಿ ರಾಯರ ಬೃಂದಾವನ ಇದೆಯೋ, ಎಲ್ಲೆಲ್ಲಿ ರಾಯರ ಮೃತ್ತಿಗೆಯನ್ನು ತಂದು ಬೃಂದಾವನವನ್ನು ಸ್ಥಾಪನೆ ಮಾಡಿ ಗುರು ರಾಯರು ಇಲ್ಲೇ ನೆಲೆಸಿದ್ದಾರೆ, ರಾಯರಿರ್ತಕ್ಕಂಥ ಸಾನ್ನಿಧ್ಯ ಎಂಬತಕ್ಕಂಥ ಚಿಂತನೆಯಲ್ಲಿ ನಾವು ನೀವೆಲ್ಲರೂ ಸಹಿತ ಎಲ್ಲೆಲ್ಲಿ ರಾಯರ ಮಠಗಳು ಹೊರಡ್ತಾ ಇದ್ದೀವೋ ಎಲ್ಲ ಪ್ರಾಂತ್ಯಗಳಲ್ಲೂ ಸಹಿತ ವಿಶೇಷವಾದಂಥ ರೀತಿ ಆರಾಧನಾ ಮಹೋತ್ಸವ ನಡೀತಾ ಇದೆ. ಆರಾಧನೆಗೆ ಪ್ರತಿಯೊಬ್ಬರಿಗೂ ಸಹಿತ ರಾಯರ ಸಾನ್ನಿಧ್ಯಗಳಿಗೆ ಹೋಗಿ ನಮಸ್ಕಾರ ಮಾಡಿ ರಾಯರ ಪ್ರಸಾದವನ್ನು ಸ್ವೀಕರಿಸಿ ಬನ್ನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಭಕ್ತರ ಚಿಂತಾಮಣಿ ಅಂತಲೇ ಹೆಸರಾಗಿರ್ತಕ್ಕಂಥ ಶನೈಶ್ಚರನ ಆ ವಿಶೇಷವಾಗಿರ್ತಕ್ಕಂಥ ಕೀರ್ತನೆ ನೋಡಿದ್ರೆ ಎಂಥವರ ಮನಸ್ಸು ಸಹಿತ ಕದಲು ಬಿಡುತ್ತೆ. ಯಾಕೆಂದರೆ ಕಷ್ಟ ಅಂತಕ್ಕಂಥದ್ದನ್ನು ಅಷ್ಟು ಕೊಟ್ಟು ನೋಡ್ತಾನೆ ಭಗವಂತ. ಕಷ್ಟ ಅಂಥದ್ದು ಕೊಟ್ಟು ಬಂದಾಗ ಕಷ್ಟ ಎಂಬತಕ್ಕಂಥದ್ದು, ಕಷ್ಟ ಕಾರ್ಪಣ್ಯಗಳೆಂಬತಕ್ಕಂಥದ್ದು ಮಂಜಿನಗಡ್ಡೆ ಥರ ಕರಗಬೇಕಾದ್ರೆ ಅದಕ್ಕೆ ಗುರುವಿನ ಅನುಗ್ರಹ ಬೇಕು. ಅದಕ್ಕೆ ಗುರು ಶನೈಶ್ಚರ ಅಂತ ಹೇಳ್ತಾರೆ. ಅದರಲ್ಲೂ ಗುರುಗಳ ಆರಾಧನಾ ಮಹೋತ್ಸವ ನಡೀತಿರ್ತಕ್ಕಂಥ ಮಂತ್ರಾಲಯದ ಪ್ರಭುಗಳ ಆರಾಧನಾ ಮಹೋತ್ಸವ ನಡೀತಿರ್ತಕ್ಕಂಥ ಈ ಶುಭಗಳಿಗೆ ಅಂದು ಗುರುಗಳ ಸಾನ್ನಿಧ್ಯದಿಂದ, ಗುರುಗಳ ವಾಸ್ತುಗೃಹದಿಂದ ಗುರುಗಳ ಸೇವೆಯನ್ನು ಮಾಡ್ತಾ ತನ್ನ ವಾಸ್ತುಗೃಹಕ್ಕೆ ತೆರಳಬೇಕಾದ್ರೆ ಗುರುಗಳು ನಿನಗೇನು ಕೊಟ್ಟು ಕಳಿಸ್ಲಪ್ಪ, ನಿನಗೇನು ಕೊಟ್ಟು ಕಳಿಸ್ಲಿ, ಇಲ್ಲಿವರೆಗೂ ನಿನಗೇನೂ ಕೊಡಲಿಲ್ಲ ನಾನು ಅಂತ ಹೇಳ್ತಾರೆ. ಆದರೆ ಸದಾಕಾಲ ಪಾದ ಸೇವೆ ಮಾಡ್ತಿರ್ತಕ್ಕಂಥ ಆ ಹುಡುಗ ಹೇಳೋ ಮಾತು,
ಗುರುಗಳ ಪಾದವನ್ನು ತೊಳೆಯುವಂಥ ಸಾನ್ನಿಧ್ಯ ಇತ್ತಲ್ಲ, ಗುರುಗಳು ಬೆಳಗ್ಗೆ ಆಚೆಗೆ ಹೊರಟ್ರೆ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನವನ್ನೆಲ್ಲ ಮುಗಿಸಿ ಪುನಃ ಮನೆಗೆ ಬರಬೇಕಾದ್ರೆ ಆ ಪಾದಗಳನ್ನು ತೊಳೆದಾಗ ಆ ಪಾದಗಳು ತೊಳೆದಿರ್ತಕ್ಕಂಥ ಅಶುದ್ಧ ಜಲ, ತೀರ್ಥ ಜಲ, ಆ ಜಲ ಹೋಗಿ ಒಂದು ಕಡೆ ನಿಂತ್ಕೊಳ್ತಾ ಇತ್ತು. ಆ ನಿಂತಂಥ ಸಾನ್ನಿಧ್ಯ ಪರಮ ಪವಿತ್ರವಾಗಿತ್ತು. ಅದು ಮೃತ್ತಿಗೆ ಆಗಿತ್ತು. ಆ ಮಣ್ಣು ಬುರದೆ ಆಗಿತ್ತಲ್ಲ, ಪ್ರತಿನಿತ್ಯ ತೊಳೆದಾಗ ನೀರು, ಪಾದಗಳು ತೊಳೆದಿರೋ ನೀರು ಒಂದು ಕಡೆ ಹೋಗಿ ಶೇಖರಣೆ ಆಗ್ತಾ ಇತ್ತು. ಆ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಮಣ್ಣೆಲ್ಲ ಪವಿತ್ರವಾಗಿರ್ತಕ್ಕಂಥದ್ದು, ಸುವಾಸನ ಭರಿತವಾಗಿತ್ತು. ಆ ಮಣ್ಣು ಮಹಾಮೃತ್ತಿಗೆ ಮಹಾಪ್ರಸಾದವಾಗಿತ್ತು. ಎಷ್ಟೇ ಆದರೂ ಮಣ್ಣಿಗೆ ಶಕ್ತಿ ಇದೆ, ಮಣ್ಣಿಗೆ ಶಕ್ತಿ ಇದೆ. ಅದಕ್ಕೋಸ್ಕರ ಹೇಳೋದು, ಪ್ರತಿಯೊಬ್ಬ ರೈತ ತಾನು ಬೆವರು ತೆಗೆದು, ತಾನು ಭೂತಾಯಿನ ನಂಬಿ, ಭೂಮಿಯಲ್ಲಿ ತನ್ನ ವಸ್ತ್ರಗಳ ಗಲೀಜು ನೋಡಿ, ಸಾಮಾನ್ಯಕ್ಕೆ ಬುರದೆಯಲ್ಲಿ ಓಡಾಡ್ತಕ್ಕಂಥವ್ರು, ಮಣ್ಣಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಸದಾಕಾಲ ಭೂಮಿನ ನಂಬಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಭೂತಾಯಿ ಯಾವತ್ತೂ ಕೈ ಬಿಡೋದಿಲ್ಲ. ಅಂದರೆ ಆ ಮಣ್ಣಲ್ಲಂತಹ ಗುಣ ಇದೆ. ಮಣ್ಣಲ್ಲಿ ಎಷ್ಟೇ ಬೆಳೆ ತೆಗೆದ್ರೂ ಇನ್ನಷ್ಟು ಬೆಳೆ ಬರ್ತಾನೆ ಇರುತ್ತೆ. ಅಂತಹ ಬೆಳೆಗಳನ್ನು ಯಥೇಚ್ಛವಾಗಿ ಕೊಡುವಂಥ ಒಂದು ಮಣ್ಣು, ಅಂಥದ್ದೇ ಗುರುಗಳ ಪಾದ ತೊಳೆದಿರ್ತಕ್ಕಂಥ ಪಾದಸ್ಪರ್ಶವಾಗಿರ್ತಕ್ಕಂಥ ಮಣ್ಣು ಮಹಾಮೃತ್ತಿಗೆ. ಗುರುಗಳನ್ನು ಕೇಳ್ತಾನೆ, ನಿನಗೇನು ಕೊಡಲಿ ನಾನು ಅಂತ ಕೇಳಿದಾಗ ಆ ಹುಡುಗ ಹೇಳೋ ಮಾತು, ಸದಾಕಾಲ ನಿಮ್ಮ ಪಾದಗಳನ್ನು ತೊಳೆದಾಗ, ನಿಮ್ಮ ಪಾದಗಳನ್ನು ತೊಳೆದ ಮೇಲೆ ಆ ನೀರು ಹೋಗಿ ಒಂದು ಕಡೆ ನಿಂತು ಆ ಮೃತ್ತಿಗೆ, ಆ ಮಣ್ಣು ಮೃದುವಾಗಿಬಿಟ್ಟಿದೆ. ಅದನ್ನು ಒಂದಿಷ್ಟು ಆ ಮಣ್ಣಿನ ಪ್ರಸಾದವನ್ನು ನನ್ನ ಪಂಚೆಯಲ್ಲಿ ನಾನು ಗಂಟು ಕಟ್ಕೊಂಡು ತೆಗೆದುಕೊಂಡು ಹೋಗ್ತೀನಿ. ಸದಾಕಾಲ ನನಗೆ ಆ ಮಣ್ಣು ಮೃತ್ತಿಗೆ ಪ್ರಸಾದವನ್ನು ನೋಡೋದು, ಅದು ನನ್ನ ಹತ್ರ ಇದ್ದರೆ, ನನ್ನ ಹೃದಯಕ್ಕೆ ಹತ್ತಿರವಾಗಿದ್ದರೆ, ಅದಕ್ಕಿಂತ ಹೆಚ್ಚಿನ ಮೌಲ್ಯ ನನಗೇನೂ ಬೇಡ ಅಂತ ಹೇಳ್ತಾರೆ. ಗುರುಗಳಿಗೆ ಇದರ ಅಂತರಂಗ ಮೌಲ್ಯ, ಅದರ ಏನಿದೆ, ಅದರ ಮುಂದಿನ ಏನು ನಡೆಯುತ್ತೆ ಅನ್ನೋದು ಎಲ್ಲವೂ ಗೊತ್ತು. ಅದರಲ್ಲೂ ಮಂತ್ರಾಲಯದ ಪ್ರಭುಗಳು ಸಾಮಾನ್ಯರಲ್ಲ. ಅವರ ಜನ್ಮವೇ ವಿಶೇಷ. ಅದಕ್ಕೋಸ್ಕರನೇ ಶ್ರೀರಾಮಚಂದ್ರನು ಕೂತು ನಡೆದಂಥ ಸಾನ್ನಿಧ್ಯದ ಆ ಪರಮ ಪವಿತ್ರವಾಗಿರ್ತಕ್ಕಂಥ ಶಿಲೆ ಸಾರಿಗ್ರಾಮ ಶಿಲೆಯಾಗಿ, ಆ ಶಿಲೆಯಿಂದಲೇ ಬೃಂದಾವನ ಆಗಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದಂಥವ್ರು. ಯಾವುದಕ್ಕೂ ಕೆಲಸಕ್ಕೆ ಬಾರದಂಥ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಅದೇ ಪರಮ ಪವಿತ್ರವಾಗಿರ್ತಕ್ಕಂಥ ಶ್ರೀಕ್ಷೇತ್ರ, ಪುಣ್ಯಕ್ಷೇತ್ರವಾಗಿ ಮಂತ್ರಾಲಯ ಆಗಿರ್ತಕ್ಕಂಥದ್ದು. ಅಲ್ಲಿ ಕೊಡುವಂಥ ಅಕ್ಷತೆ ಪ್ರಸಾದ ಇದೆಯಲ್ಲ, ಅದು ಇವತ್ತಿಗೂ ಸಹಿತ ಆ ಅಕ್ಷತೆ ಪ್ರಸಾದ ಸ್ವಲ್ಪ ನಮ್ಮ ಜೊತೆಗಿದ್ದರೆ ಸಾಕು, ಅದು 100 ಆನೆ ಬಲ ಕೊಡುತ್ತೆ. ಶ್ರೀರಕ್ಷೆ ಇರುತ್ತೆ, ಗುರುವಿನ ಅನುಗ್ರಹ ಇರುತ್ತೆ. ಗುರುವಿನ ಕಾರುಣ್ಯದ ಮುಂದೆ ಮತ್ತೇನಿದೆಪ್ಪ? ಹಾಗೆ ಆ ಮೃತ್ತಿಗೆಯನ್ನು ಜೋಪಾನವಾಗಿ ತಾನು ಗಂಟು ಕಟ್ಟಿಕೊಂಡು ಹೆಗಲ ಮೇಲೆ ತನ್ನ ಮಡಿಪಂಚೆಯನ್ನು ಹಾಕ್ಕೊಂಡು, ಮಡಿಪಂಚೆಯ ಆ ಕೊನೆಯ ತುದಿನಲ್ಲಿ ಮೃತ್ತಿಗೆ ಪ್ರಸಾದವನ್ನು ಕಟ್ಟಿಕೊಂಡ್ರು. ಅಂದರೆ ಮಣ್ಣಿನ ಪ್ರಸಾದವನ್ನು ಕಟ್ಟಿಕೊಂಡು ತಾನು ತಂದೆ ತಾಯಿ ಜೊತೆಯಲ್ಲಿ ಪ್ರಯಾಣವನ್ನು ಮುಂದೆ ಬೆಳೆಸ್ತಾ ಇದ್ದ. ಹಾಗೆ ತನ್ನ ಊರ ಕಡೆ ಹೊರಡಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆಯಿಂದ ಖುಷಿಯಾಗಿ ಮುಂದೆ ನಡೀತಿದ್ದ. ಸಂಜಾಕಾಲ ಆಯಿತು. ಈಗಿನ ಥರ ಏನು ಬಸ್ಸುಗಳ, ಕಾರ ಅಥವಾ ಎತ್ತಿನ ಗಾಡಿನ ಏನಾರು ಇತ್ತ? ಪ್ರಯಾಣಕ್ಕೆ ಏನಿಲ್ಲ. ತನ್ನ ಊರಿಗೆ ಹೋಗ್ಬೇಕಾದ್ರೆ ತಾನು ನಡೆದೇ ಮುಂದೆ ಸಾಗಬೇಕು. ಆದರೆ ಊರು ದಾಟಿ ಮುಂದೆ ಹೋಗಿ ಇನ್ನೊಂದು ಸ್ವಲ್ಪ ದೂರ ದಾಟಿದಾಗ ಆ ಊರಲ್ಲಿ ಒಬ್ಬ ಶ್ರೀಮಂತ. ಆ ಶ್ರೀಮಂತ ಬಹಳಷ್ಟು ಲೋಭ. ಆ ಶ್ರೀಮಂತ ತಾನು ಊಟ ಮಾಡುವಾಗ ಹೊರಗಡೆ ಬಂದು ಪಕ್ಷಿಗಳನ್ನು ಸಹಿತ ಓಡಿಸೋದಿಲ್ಲ. ಎಲ್ಲ ಅನ್ನದಗಳು ಬಿದ್ದೋಗ್ಬಿಡುತ್ತೋ ಆ ಅನ್ನದಗಳನ್ನ ಬೇರೆಯವರು ತಿಂದುಬಿಡ್ತಾರೋ ಅಂತ. ಅಂದರೆ ಅದಷ್ಟು ಜಿಪುಣವಾಗಿರ್ತಕ್ಕಂಥ ವ್ಯಕ್ತಿ. ಆದರೆ ಸಿರಿ ಸಂಪತ್ತು ಎಂಬತಕ್ಕಂಥದ್ದು ತುಂಬಿ ತುಳುಕ್ತಾ ಇತ್ತು. ಆದರೆ ಅವನಿಂದ ತೊಂದರೆಗೀಡಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಅಕಾಲ ಮೃತ್ಯುವಿಗೀಡಾಗಿರ್ತಕ್ಕಂಥ ವ್ಯಕ್ತಿ, ಅವನ ಆತ್ಮ ಅವನ ಮನೆ ಸುತ್ತಾ ಇತ್ತು. ಇವರು ಹೊರಗಡೆ ಒಂಟಿಯಾಗಿ ಸಿಕ್ಕಿದ್ರೆ ಇವನು ಏನಾರು ಮಾಡಿ ಮುಗಿಸ್ಬಿಡ್ಬೇಕು ಅಂತ ಚಿಂತನೆ ಮಾಡ್ತಾ ಇತ್ತು. ಅಂತಹ ಒಂದು ರಾಕ್ಷಸತ್ವ ಮನಸ್ಸು ಅಲ್ಲಿ ಓಡಾಡ್ತಾ ಇತ್ತು. ಪ್ರತಿನಿತ್ಯ ಸಂಜೆ ಆಯಿತು ಅಂದರೆ, ಸೂರ್ಯಾಸ್ತಮ ಆಯಿತು ಅಂದರೆ ಮನೆಯಿಂದ ಹೊರಗಡೆ ಬರ್ತಿರಲಿಲ್ಲ. ಮನೆ ಒಳಗೆ ಸೇರ್ಕೊಂಡ್ಬಿಡೋದು. ಅವನು ಗೊತ್ತಿತ್ತು, ಕಾಲ ಕಳೀತಾ ಬೈಕೆ ಶುರುವಾಗ್ಬಿಟ್ಟಿದ್ದ. ಆ ಭಯ ಎಂಬತಕ್ಕಂಥದ್ದು ಅಷ್ಟು ಬಾಧಿಸ್ತಾ ಇತ್ತು. ಆದರೆ ಶುಭ ಸಂಧ್ಯಾಕಾಲ ಕತ್ತಲಾಗ್ತಾ ಬಂತು. ಇನ್ನು ಮುಂದೆ ಪ್ರಯಾಣ ಬೆಳೆಸೋಕ್ಕಾಗೋದಿಲ್ಲ. ಮನೆ ಮುಂದೆ ಒಂದು ಜಗಳಿ ಇತ್ತು. ಆ ಜಗಳಿ ಹತ್ರ ತನ್ನ ಒಂದು ಮಡಿಪಂಚೆಯನ್ನು ತಲೆ ಕೆಳಗೆ ಇಟ್ಕೊಂಡು, ಆ ಮೃತ್ತಿಗೆ ಪ್ರಸಾದವನ್ನು ತಲೆ ಹತ್ತಿರನ ಇಟ್ಕೊಂಡು ಅಲ್ಲೇ ವಿಶ್ರಾಂತಿಗೆ ಜಾರ್ತಾನಿದ್ದ. ಯಾವಾಗ ಈ ಹುಡುಗ ವಿಶ್ರಾಂತಿಗೆ ಜಾರ್ತಾನೋ ಅಲ್ಲಿ ಆ ರಾಕ್ಷಸ ಆ ಪ್ರಾಂತ್ಯಕ್ಕೆ ತಿರುಗಿ ಬಂದ. ಈತ ಏನಾದರೂ ಆಚೆ ಬರ್ತಾನೇನೋ, ಹಿಡಿದು ಅವನು ಹೊಡಿಬೇಕು, ಅವನು ಸಾಯಿಸಬೇಕು ಎಂಬತಕ್ಕಂಥ ಗುಣ ಆ ರಾಕ್ಷಸತ್ವದಲ್ಲಿರ್ತಕ್ಕಂಥವು. ಆ ಪಿಶಾಚಿ ಅಂತಾರಲ್ಲ, ರಾಕ್ಷಸ ಅಂತಾರಲ್ಲ, ಅಕಾಲ ಮೃತ್ಯು. ಅದಕ್ಕೆ ಹೇಳೋದು ನೋಡಿ, ಪೂರ್ಣ ಆಯುಷ್ಯಲ್ಲೇ ಮನುಷ್ಯ ಸಾಯಬೇಕು. ತನಗೆ ಪೂರ್ಣ ಆಯುಷ್ಯ ಸಾಯಬೇಕು. ಯಾವುದೇ ಕಾರಣಕ್ಕೂ ತಾನು ನಿರ್ಧಾರ ತೆಗೆದುಕೊಳ್ಬಾರ್ದು. ತಾನು ನಿರ್ಧಾರ ತೆಗೆದುಕೊಂಡ್ರೆ, ಅಕಾಲ ಮೃತ್ಯುವಿಗೀಡಾದರೆ
ತಾನು ಸುಸೈಡ್ ಮಾಡ್ಕೊಳ್ತಕ್ಕಂಥದ್ದು, ಹಗ್ಗ ಹಾಕ್ಕೊಳ್ತಕ್ಕಂಥದ್ದು, ಬೆಂಕಿ ಹಚ್ಕೊಳ್ತಕ್ಕಂಥದ್ದು, ಕಾರ್ ಕೆಳಗೋ, ಬಸ್ ಕೆಳಗೋ ಅಥವಾ ಟ್ರೈನು, ನೀರು ಎಲ್ಲೋ ಒಂದು ಕಡೆ ಬಿದ್ದು ಸಾಯ್ತೀನಿ, ನನಗೆ ಬದುಕೋಕ್ಕಾಗಲ್ಲ, ಬದುಕು ನನಗೆ ಕಷ್ಟ ಇದೆ ಅಂತ ಹುಚ್ಚು ತೀರ್ಮಾನಕ್ಕೆ ಹೋಗ್ತಾರಲ್ಲ, ಅಂತಹವರ ಆತ್ಮಕ್ಕೆ ನಿಜಕ್ಕೂ ಶಾಂತಿ ಇಲ್ಲ. ಅವರು ಪ್ರೇತಗಳಾಗಿ ಅಲ್ಲಲ್ಲಿ ಬೀದಿಗಳಲ್ಲಿ ಗಿಡ ಮರಗಳ ಹತ್ರ, ಕೆಲವು ಜಾಗಗಳು ಹೇಳ್ತೀವಲ್ವ, ಆ ಸ್ಥಳದ ಹತ್ರ ಹೋದರೆ ಗಾಡಿ ಎಳೆದಂಗೆ ಆಗುತ್ತೆ, ಆ ಗಾಡಿಯಲ್ಲಿ ಬಿದ್ದಂಗೆ ಆಗುತ್ತೆ, ಆಕ್ಸಿಡೆಂಟ್ಸ್ ಆಗುತ್ತೆ, ಏನೋ ಒಂಥರ ಭಯ ಆಗುತ್ತೆ. ಆ ಸ್ಥಳಕ್ಕೆ ನಡೆದ್ರೆ ಸಾಕು ಒಂಥರ ನಮ್ಮನ್ನು ಯಾರೋ ಮುಟ್ಟದಂಗೆ ಆಗುತ್ತೆ, ನಮ್ಮ ಹಿಂದೆ ಬಂದಂಗೆ ಆಗುತ್ತೆ, ಯಾರೋ ನಮ್ಮನ್ನು ಕೂಗ್ದಂಗೆ ಆಗುತ್ತೆ. ಎಲ್ಲ ಸಾನ್ನಿಧ್ಯಗಳಲ್ಲಿ ಆ ಥರ ಇರಲ್ಲ, ಎಲ್ಲ ಸ್ಥಳಗಳಲ್ಲಿ ಆ ಥರ ಇರಲ್ಲ, ಆದರೆ ಆ ಪ್ರಾಂತ್ಯಗಳಲ್ಲಿರುತ್ತೆ. ಅಲ್ಲಿಂತಹ ಆತ್ಮಗಳು ಓಡಾಡ್ತಾ ಇರ್ತವೆ. ಯಾಕೆಂದರೆ ಮೇಲೂ ಇಲ್ಲ, ತಳಗೂ ಇಲ್ಲ. ಅದಕ್ಕೆ ಮನುಷ್ಯನಿಗೆ ಭಗವಂತ ಆತ ಕರೀತಾನೆ. ಅವನು ಕರೆದಾಗ ನಾವು ಹೋಗಬೇಕು. ಆತ ಕರೆದಾಗ ನಾವು ಹೋಗೋದೇ ಧರ್ಮ. ಅದಕ್ಕೆ ಮುಂಚಿತವಾಗಿ ನಾವು ಬರ್ತಿದ್ರೆಗೋ ಇಂಥ ಕರ್ಮ ಇದು ಅನುಭವಿಸಲೇಬೇಕು. ಹಾಗೆ ಆ ವ್ಯಕ್ತಿ ಹೊರಗಡೆ ಜಗಳಿ ಮೇಲೆ ಮಲಗಿರುವಾಗ ಈ ರಾಕ್ಷಸತ್ವ ಇರ್ತಕ್ಕಂಥ ವ್ಯಕ್ತಿ ಪಿಶಾಚಿ ಮನೆ ಬಾಗಿಲಿಗೆ ಬಂದು ನೋಡ್ತಾನೆ, ಈಗ ಬರ್ತಾನೆ, ಆಗ ಬರ್ತಾನೆ ಅಂತ ಕಾಯ್ತಾನೆ. ಜೊತೆಗೆ ಇಲ್ಲಿ ಮಲಗಿರ್ತಕ್ಕಂಥ ವ್ಯಕ್ತಿ ಅವನೇನಾ ಅಂತಕ್ಕಂಥ ದೃಷ್ಟಿಯಿಂದ ಈ ಪಿಶಾಚಿ ಈ ಒಂದು ಹುಡುಗನ ಸಾನ್ನಿಧ್ಯಕ್ಕೆ ಬರ್ತಾನೆ, ಹುಡುಗ ಹತ್ತಿರಕ್ಕೆ ಬರ್ತಾನೆ. ಆತ ಗಾಬರಿಯಾಗಿ ಸಡನ್ನಾಗಿ ಎದ್ದು ತನ್ನ ಮಡಿಪಂಚೆಯಲ್ಲಿದ್ದಂತಹ ಮಣ್ಣು ಸಣ್ಣ ಗಂಟು ಕಟ್ಕೊಂಡಿರ್ತಾನಲ್ಲ, ಆ ಯಾವಾಗ ಮಡಿಪಂಚೆಯನ್ನು ಇನ್ನು ಆ ಪಂಚೆ ಎತ್ಕೊಂಡ್ಬಿಡುತ್ತೋ ಏನೋ ಒಂಥರ ಭಯ ಆಗ್ತದೆ, ಈ ಪ್ರಾಂತದಲ್ಲಿ ಏನೋ ಇದೆ, ಏನೋ ದುಷ್ಟಶಕ್ತಿ ಇದೆ ಅಂತ ಹೇಳಿ ಆ ಮಡಿಪಂಚೆಯನ್ನು ಜೋರಾಗಿ ಎತ್ತಿ ಕೊಡುವಿ ತನ್ನ ಹೆಗಲ ಮೇಲೆ ಹಾಕ್ಕೊಳ್ತಾನೆ. ಕೊಡುವುದಾಗ ಆ ಗಂಟಲ್ಲಿರ್ತಕ್ಕಂಥ ಮೃತ್ತಿಗೆ ಪ್ರಸಾದ ಆ ಒಂದು ಪಿಶಾಚಿ ಬೆಲೆ ಬೀಳುತ್ತೆ, ಆ ಆತ್ಮದ ಬೆಲೆ ಬೀಳುತ್ತೆ. ಆ ಮೃತ್ತಿಗೆ ಪ್ರಸಾದ ಯಾವಾಗ ಆತ್ಮದ ಮೇಲೆ ಬೀಳುತ್ತೋ ಅದಾದಮೇಲೆ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳಬೇಕಾದ್ದಿಲ್ಲ. ಯಾಕೆಂದರೆ ಅದು ಪ್ರಸಾದ. ಆ ಪ್ರಸಾದ, ಮಹಾಪ್ರಸಾದ, ಮೃತ್ತಿಗೆ, ಗುರು ರಾಯರ ಪಾದಗಳನ್ನು ತೊಳೆದಿರ್ತಕ್ಕಂಥ ಆ ಪಾದದ ಮೃತ್ತಿಗೆ ಪ್ರಸಾದ ಅದು. ಇವತ್ತು ಬೃಂದಾವನಕ್ಕೆ ಹೋಗ್ತಿದ್ದೀವಿ. ಬೃಂದಾವನದಲ್ಲಿ ಎಲ್ಲೇ ಆದರೂ ಸಹಿತ ಬರೀ ಮಂತ್ರಾಲಯ ಮಾತ್ರ ಅಲ್ಲ, ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಇಲ್ಲಿದೆ ಅಂದರೆ ಎಲ್ಲೇ ಪ್ರಾಂತದಲ್ಲಿದ್ದರೂ ಒಂದಿಷ್ಟು ಮೃತ್ತಿಗೆ, ಆ ಒಂದು ಮೂಲ ರಾಯರ ಆ ಮಹಾ ಮೃತ್ತಿಗೆ ಪ್ರಸಾದ ಒಂದು ಕಣ ಅದರ ಮೇಲಿದ್ರೂ ಅಲ್ಲಿ ರಾಯರ ಸಾನ್ನಿಧ್ಯ ಬಂದ್ಬಿಡುತ್ತೆ. ರಾಯರ ಒಂದು ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯವಾಗುತ್ತೆ. ಇವತ್ತು ರಾಯರ ಮಠಗಳು ಸುಮಾರು ಕಡೆ ನಾವು ನೋಡ್ತಾ ಇದ್ದೇವೆ. ಬರೀ ಮಂತ್ರಾಲಯದಲ್ಲಿ ಮಾತ್ರ ಅಲ್ಲ, ಮಂತ್ರಾಲಯದಲ್ಲಿ ಸಾಕ್ಷಾತ್ ಗುರು ರಾಘವೇಂದ್ರ ಸ್ವಾಮಿಗಳು ಕೂತಿದ್ದಾರೆ. ಆದರೆ ಆ ಬೃಂದಾವನದಲ್ಲಿರ್ತಕ್ಕಂತಹ ಮೇಲಿನ ಮೃತ್ತಿಗೆ ಪ್ರಸಾದವನ್ನು ಇವತ್ತಿಗೂ ಶ್ರೀಗಳು ಪ್ರತಿ ಮಾಸದಲ್ಲೂ ಅಂದರೆ ವರ್ಷಕ್ಕೊಂದಾವರ್ತಿ ಮೃತ್ತಿಗಾ ಸಂಗ್ರಹಣ ಅಂತ ಮಾಡ್ತಾರೆ. ಆ ಮೃತ್ತಿಗೆಯನ್ನು ಬೃಂದಾವನದ ಶಿರದ ಮೇಲಿಟ್ಟಿರ್ತಾರೆ. ಆ ಪ್ರಸಾದವನ್ನು ಯಾವುದೇ ಒಂದು ರಾಯರ ಒಂದು ವಿಶೇಷವಾಗಿರ್ತಕ್ಕಂಥ ನೂತನವಾದಂಥ ಆಲಯ ಆಗಬೇಕು, ಬೃಂದಾವನ ಸ್ಥಾಪನೆ ಆಗುತ್ತೆ ಅಂದರೆ ಆ ಮೃತ್ತಿಗೆ ಪ್ರಸಾದವನ್ನು ಕಳಿಸ್ತಾರೆ. ಅಂದರೆ ರಾಯರು ಸ್ವತಃ ರಾಯರೇ ಅಲ್ಲಿ ಕೂತ್ಕೊಳ್ಬೇಕು, ಅವರು ಕೂತು ಜನಗಳನ್ನು ಭಕ್ತರನ್ನ ಹರಿಸಬೇಕು ಎಂಬತಕ್ಕಂಥ ಚಿಂತನೆಯಿಂದ ಆ ಪ್ರಸಾದವನ್ನು ಅಲ್ಲಿ ಕಳಿಸ್ತಾರೆ. ಇದೇನೂ ಸರಿಯೇ, ಆದರೆ ಆ ಮೃತ್ತಿಗೆಯ ಮಣ್ಣು ಆ ಆತ್ಮದ ಮೇಲೆ, ಆ ಸಾಹುಕಾರನ ಸಾಯಿಸಬೇಕು ಅಂತ ಬಂದಿರತಕ್ಕಂಥ ಆತ್ಮದ ಮೇಲೆ ಬಿತ್ತಲ್ಲ, ಆ ಪಿಶಾಚಿ ಮೇಲೆ ಬಿತ್ತಲ್ಲ. ಅದಾದಮೇಲೆ ಏನಾಯಿತು ನಾನು ನಿಮಗೆ ತಿಳಿಸ್ಕೊಡ್ತೇನೆ, ಕೂತ್ಕೊಳ್ಳಿ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಆ ಮೃತ್ತಿಗೆ ಪ್ರಸಾದ ಯಾವಾಗ ಮಡಿಪಂಚಲ್ಲಿತ್ತೋ ಆ ಮಡಿಪಂಚೆಯನ್ನು ಕೊಡುವಿ, ಆ ವಸ್ತ್ರ ಇನ್ನೇನು ಆಗಬಾರ್ದು ಅಂತೇಳಿ ಜವಾಬ್ದಾರಿಯಿಂದ ಹೆಗಲ ಮೇಲೆ ಹಾಕ್ಕೊಂಡಲ್ಲ, ಹೆಗಲ ಮೇಲೆ ಹಾಕ್ಕೊಳ್ಳುವಾಗ ಆ ಗಂಟು ಬಿಚ್ಚಿ ಹೋಗುತ್ತೆ. ಆ ಗಂಟಲ್ಲಿರ್ತಕ್ಕಂಥ ಮೃತ್ತಿಗೆ ಆ ಒಂದು ಆತ್ಮದ ಮೇಲೋ ಆ ಪಿಶಾಚಿ ಮೇಲೆ ಬೀಳುತ್ತೆ ಅಂತಕ್ಕಂಥದ್ರ ಅರಿವಿಲ್ಲದಂಥ ರೀತಿಯಲ್ಲಿ ಜೋರಾಗಿ ಕೊಡುವಿ ಹೆಗಲ ಮೇಲೆ ಹಾಕ್ಕೊಳ್ತಾನೆ. ಆ ಬಿದ್ದಂಥ ಆ ಮೃತ್ತಿಗೆ ಇದೆಯಲ್ಲ, ಮಣ್ಣು ಪ್ರಸಾದ, ಅದು ಆ ಪಿಶಾಚಿ ಮೇಲೋ ಅಥವಾ ಆತ್ಮದ ಮೇಲೆ ಬಿದ್ದಾಗ ಅದಕ್ಕೆ ಮುಕ್ತಿ ಸಿಗುತ್ತೆ. ಅದಕ್ಕೆ ಮುಕ್ತಿ ಸಿಗುತ್ತೆ, ಸದ್ಗತಿ ಸಿಗುತ್ತೆ. ಅದು ಸೀದಾ ಭಗವಂತನ ಪಾದ ಸೇರುತ್ತೆ. ಅದಾದ ತಕ್ಷಣ ನಡೆದಂಥ ಅಚಾತುರ್ಯಗಳೆಲ್ಲವೂ ಏನಿತ್ತು, ಆ ಒಂದು ಸನ್ನಿವೇಶದ ಕ್ರಿಯೆ ಏನು ಸನ್ನಿವೇಶ ಆಗುತ್ತಲ್ಲ, ಅದನ್ನು ಒಳಗಿರ್ತಕ್ಕಂಥ ಯಜಮಾನ ಆ ಒಂದು ಒಳಗೆ ಯಾವಾಗ ಮಲಗಿದ ಸಂಜೆ 6 ಗಂಟೆ ಮೇಲೆ ಆಚೆನೇ ಬರ್ತಿದ್ದಂಥ ವ್ಯಕ್ತಿ ಓಡಿ ಬರ್ತಾನೆ. ಆಚೆ ಕಡೆ ನಡೆದಂಥ ವೃತ್ತಾಂತವನ್ನೆಲ್ಲವನ್ನು ಸೇರಿ ನೋಡ್ತಾನೆ. ನೋಡಿದ ಮರುಕ್ಷಣ ತಾನು ಬದುಕಿರುವಷ್ಟು ಆ ದಿನವೂ ಸಹಿತ ಪ್ರಾಣಭಿಕ್ಷೆಗೆ, ಎಲ್ಲಿ ಸಂಜೆ 6 ಗಂಟೆ ಮೇಲೆ ಈ ಒಂದು ಪಿಶಾಚಿ ಬಂದು ನನ್ನ ಹೆಗಲು ಏರ್ಬಿಡುತ್ತೋ, ನನ್ನ ಪ್ರಾಣ ತೆಗೀತೋ ಎಂಬತಕ್ಕಂಥ ಭಯದಲ್ಲಿದ್ದಂಥ ವ್ಯಕ್ತಿಗೆ ಇನ್ನು ಮುಂದೆ ಇಂಥದ್ದು ಯಾವುದೂ ಸಮಸ್ಯೆ ಇಲ್ದಿರ ನೀನು ಬದುಕಿರುವಷ್ಟು ದಿವಸ ನೆಮ್ಮದಿಯ ಸುಖ ಸಂತೋಷದ ಬದುಕು ನಿನಗಾಗಲಿ ಎಂಬತಕ್ಕಂಥ ಚಿಂತನೆ ಅಲ್ಲಿ ಆಗೋಯ್ತಲ್ಲ. ಆಗ ಆ ಹುಡುಗನಿಗೆ ಬೇಕಾದಷ್ಟು ಸಿರಿ ಸಂಪತ್ತು, ಒಂದು ಅರ್ಥ ಆಯಿತು, ಜೀವನದ ಮೌಲ್ಯ ಗೊತ್ತಾಗೋಯ್ತು. ನನಗೆ ಇಷ್ಟು ಆಸ್ತಿ ಇದ್ದರೂ ನನ್ನ ರಕ್ಷಣೆ ಮಾಡೋರಿಲ್ಲ, ಇಷ್ಟು ಆಸ್ತಿ ಅಂತಸ್ತಿದೆ, ಬೇಕಾದಷ್ಟು ದುಡ್ಡು ಕಾಸು ಇದೆ, 6 ಗಂಟೆ ಮೇಲೆ ಆಚೆ ಬರೋಂಗೇ ಇಲ್ಲ, ಬಂದರೆ ನನಗೆ ಈ ಒಂದು ಆತ್ಮ ನಾನು ಹಿಡಿದಾಕೋಗುತ್ತೆ. ಆದರೆ ಇವತ್ತು ಅದಕ್ಕೊಂದು ಮುಕ್ತಿ ಸಿಕ್ಕಾಯಿತು, ಆತ್ಮಕ್ಕೆ ಮುಕ್ತಿ ಸಿಕ್ಕಾಯಿತು, ಆ ಪಿಶಾಚಿಗೆ ಮುಕ್ತಿ ಸಿಕ್ಕಾಯಿತು. ಅದಕ್ಕೆ ಮುಕ್ತಿ ಸಿಗಬೇಕಾದ್ರೆ ಕಾರಣ ಯಾರು? ಈ ಹುಡುಗ. ಆ ಹುಡುಗ ಹೇಗೆ ಮುಕ್ತಿ ಕೊಟ್ಟಿದ್ದಾನೆ ಅನ್ನೋದು ಮುಖ್ಯ ಅಲ್ಲ, ಆ ಹುಡುಗ ಅಲ್ಲಿ ಕಾರಣೀಭೂತನಾದ. ಆಗ ಆ ಒಳಗಿರ್ತಕ್ಕಂಥ ಯಜಮಾನ
ಆ ಹುಡುಗ ಮನೆಗೆ ಹೋಗಬೇಕಾದ್ರೆ ಅವನ ಪಾದಗಳನ್ನು ತೊಳೆದು ಅವನಿಗೆ ಬೇಕಾದಷ್ಟು ಸತ್ಕಾರ ಮಾಡಿ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಜೊತೆಗೆ ವಸ್ತ್ರಗಳು ರೇಷ್ಮೆ ವಸ್ತ್ರ ಒಂದಷ್ಟು ಹೆಚ್ಚು ದುಡ್ಡು ಆ ದುಡ್ಡಿನ ಗಂಟು ಎಲ್ಲವನ್ನು ಸಹಿತ ಕೊಟ್ಟು ನಮಸ್ಕಾರ ಮಾಡ್ಕೊಂಡು ನನಗೆ ಪ್ರಾಣಭಿಕ್ಷೆ ಕೊಟ್ಟಿದ್ಯಪ್ಪ, ನಾನು ಮುಂದೆ ಬದುಕಲಿಕ್ಕೆ ನನಗೆ ದಾರಿ ಮಾಡಿಕೊಟ್ಟಿದ್ಯಾ, ನನ್ನ ತಪ್ಪಿನ ಅರಿವಾಯಿತು, ಇನ್ನು ಮುಂದೆ ಇಂಥ ತಪ್ಪು ಮಾಡೋದಿಲ್ಲ, ಮುಂದೆ ಬದುಕಿರುವಷ್ಟು ದಿವಸ ನೆಮ್ಮದಿಯ ಸುಖ ಸಂತೋಷದ ಬದುಕು ಸದಾಕಾಲ ನಿನ್ನಂಥ ಅವರ ಪಾದ ಸೇವೆ ಮಾಡ್ಕೊಂಡು ನಾನು ಬದುಕ್ತೀನಿ ಅಂತ ಆ ಯಜಮಾನ ಹೇಳಿದ. ಆದರೆ ಆ ಕ್ಷಣ ಆ ಹುಡುಗನ ಮನಸ್ಸು ಹೇಗಾಗಿರಬೇಡ ಯೋಚನೆ ಮಾಡಿ. ಗುರುರಾಯರು ಏನೂ ಕೊಡಲಿಕ್ಕೆ ನನ್ನ ಹತ್ರ ಶಕ್ತಿ ಇಲ್ಲ, ನಾನು ನಿನಗೇನೂ ಕೊಡುವಂಥ ಶಕ್ತಿ ಇರುತ್ತೆ, ನಾನು ಇಲ್ವಲ್ಲಪ್ಪ ಅಂತ ಚಿಂತನೆ ಮಾಡಿದ್ರು, ನನ್ನ ಆಶೀರ್ವಾದ ನಿನಗಿರುತ್ತೆ ಹೋಗು ಅಂದರು. ಆದರೆ ಆ ಪಾದವನ್ನು ತೊಳೆದಿರ್ತಕ್ಕಂಥ ಆ ಮೃತ್ತಿಗೆ ಮಣ್ಣು ಪ್ರತಿ ದಿವಸ ಪಾದ ತೊಳೆಬೇಕಾದ್ರೆ ಆ ನೀರು ಹೋಗಿ ಆ ಮಣ್ಣಿನ ಮೇಲೆ ಕೂತ್ಕೊಳ್ತಾ ಇತ್ತಲ್ಲ, ಆ ಮಣ್ಣು ಮೃದುತ್ವ ಇತ್ತಲ್ಲ, ಆ ಮಣ್ಣು ಒಂದು ವಿಶೇಷವಾಗಿರ್ತಕ್ಕಂಥ ಸಾರಾಂಶ ಅದರಲ್ಲಿದ್ದು ಆ ಮೃತ್ತಿಗೆಯನ್ನು ಮುಟ್ಟಿ ಅಂದರೆ ಅದಕ್ಕೆ ಹೇಳೋದು ಮಂತ್ರಾಲಯಕ್ಕೆ ಹೋದ ತಕ್ಷಣ, ಮಂತ್ರಾಲಯಕ್ಕೆ ನಿಮ್ಮ ವೆಹಿಕಲ್ಲು ನಿಮ್ಮ ಗಾಡಿ ಒಳಗೆ ಪ್ರವೇಶ ಆದರೆ ಇಡೀ ಮಂತ್ರಾಲಯದಲ್ಲಿ ಗುರು ರಾಯರು ಓಡಾಡಿರ್ತಕ್ಕಂಥ ಸಾನ್ನಿಧ್ಯವಾದ್ದರಿಂದ ಅಲ್ಲಿ ನಿಮ್ಮ ಪಾದಿಕೆಗಳನ್ನು ಹಾಕ್ಕೊಂಡು ಹೋಗಬಾರ್ದು, ನಿಮ್ಮ ಚಪ್ಪಲಿಗಳನ್ನು ಹಾಕ್ಕೊಂಡೇ ಹೋಗಬೇಡಿ. ಸಾಧ್ಯವಾದಷ್ಟು ನಿಮ್ಮ ಭೂಮಿ ನೀವು ಕಾಲ ಮೇಲೆ ಆ ಗಾಡಿ ಇಳಿದು ಭೂಮಿ ಮೇಲೆ ಕಾಲಿಡೋದಕ್ಕೂ ಮೊದಲು ನಿಮ್ಮ ಎರಡೂ ಹಸ್ತಗಳನ್ನು ಒಂದು ಸತಿ ಭೂಮಿ ಮುಟ್ಟಿ ನಮಸ್ಕಾರ ಮಾಡಿ. ಮಂತ್ರಾಲಯಕ್ಕೆ ಒಳಗಡೆ ಹೋದ ತಕ್ಷಣ ಅಲ್ಲಿ ಪರಿಸ್ಥಿತಿ ಹೇಗಿದೆಯೋ ನಿಮಗೆ ಬೇಡ, ಆ ಮಠದ ಪರಿಸ್ಥಿತಿ ಹೇಗಾಗುತ್ತೋ ಅದು ನಿಮಗೆ ಬೇಡ, ಅಲ್ಲಿ ನಿಮ್ಮನ್ನು ಯಾರು ದೂಷಣೆ ಮಾಡ್ತಾರೋ ಯಾರು ನಿಮ್ಮನ್ನು ಏನು ಮಾತಾಡ್ತಾರೋ ಅದು ಯಾವುದೂ ನಿಮಗೆ ಬೇಡ. ನಿಮಗೆ ಬೇಕಾದ್ದು ಮಂತ್ರಾಲಯದ ಒಳಗಿರ್ತಕ್ಕಂತಹ ಇವತ್ತಿಗೂ ಸಹಿತ ಬರುವ ಪ್ರತಿಯೊಬ್ಬ ಭಕ್ತರನ್ನು ಕೈ ಬೀಸಿ ಕರಿತಿರ್ತಕ್ಕಂತಹ ಪ್ರಭುಗಳು ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳು. ಹಾಗಾಗಿ ಗುರುರಾಯರ ದರ್ಶನ, ಗುರುರಾಯರ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ತೀರ್ಥಸ್ಥಳ ಶ್ರೀ ಕ್ಷೇತ್ರಕ್ಕೆ ಬಂದಾಗ ಮೊದಲು ಆ ಒಂದು ಭೂಮಿನ ಮುಟ್ಟಿ ನಮಸ್ಕಾರ ಮಾಡಿಕೊಡಿ. ರಾಯರು ಓಡಾಡಿರ್ತಕ್ಕಂಥ ಸಾನ್ನಿಧ್ಯ ಇಲ್ಲ. ಅಂತಹ ಮಂತ್ರಾಲಯದ ಪ್ರಭುಗಳು ಗುರು ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವ. ಆ ಹುಡುಗನ ಪಯಣ ಮುಂದಕ್ಕೆ ಯಥೇಚ್ಛವಾದಂತೆ ಬೀಳುತ್ತೆ. ಆ ಹುಡುಗನ ಮನಸ್ಸಲ್ಲಿ ಇಲ್ಲದಂತಹ ಆನಂದ, ತಾನು ಬಾಲ್ಯದಿಂದ ಗುರು ಪಾದಗಳನ್ನು ಆ ಪಾದಿಕೆಗಳ ಸೇವೆ ಮಾಡಿದ್ದಕ್ಕೆ ಸಿಕ್ಕಂಥ ಸೌಭಾಗ್ಯ ಇದೆಯಲ್ಲ, ಆದರೂ ಸಹಿತ ಆತನ ಮನಸ್ಸಲ್ಲಿ ಒಂದಿತ್ತು, ಗುರು ಪಾದಗಳನ್ನು ತೊಳೆಯುವಾಗ ಸಿಕ್ಕಂಥ ಸಂತೋಷ ಈ ಸಿರಿ ಸಂಪತ್ತು ನನಗೆ ಬಂದ ಮೇಲೆ ಸಿಗ್ತಾ ಇಲ್ವಲ್ಲ ಅಂತಕ್ಕಂಥದ್ರ ಚಿಂತನೆ ಅವನಲ್ಲಿತ್ತು. ಅಂದರೆ ಆತನ ಮನಸ್ಸು, ಆತನ ಏಕಾಗ್ರತೆ, ಆತನ ಸೇವೆ ಹಾಗಿತ್ತು. ಇವತ್ತು ಸಣ್ಣದಾದ ಒಂದು ಸೇವೆ ಮಾಡಿಬಿಟ್ರೆ, ಏನಾದರೂ ಒಂದಿಷ್ಟು ಗುರುಗಳಿಗೆ ಸಮರ್ಪಣೆ ಮಾಡಿಬಿಟ್ರೆ, ನಾನು ಕೊಟ್ಟೆ ಗುರುಗಳಿಗೆ ಮೊನ್ನೆ ಒಂದು ಬೆಳ್ಳಿ ಕೊಳಗ ಮಾಡಿಸ್ಕೊಟ್ಟೆ, ಗುರುಗಳಿಗೆ ಬೆಳ್ಳಿ ಪಾದಿಕೆ ಮಾಡಿಸ್ಕೊಟ್ಟೆ, ಗುರುಗಳಿಗೆ ಒಳ್ಳೆ ರೇಷ್ಮೆ ವಸ್ತ್ರ ಕೊಡಿಸಿದೆ, ಇವತ್ತು ಬೃಂದಾವನಕ್ಕೆ ಉಡಿಸಿರ್ತಕ್ಕಂಥ ರೇಷ್ಮೆ ವಸ್ತ್ರ ನಾನು ಕೊಡಿಸಿದ್ದು. ಇಲ್ಲಿ ನಾನು ನಿನಗೆ ಯಾರಪ್ಪ ಕೊಟ್ಟರು ಭಿಕ್ಷೆ? ನಿನಗೆಲ್ಲಿಂದ ಬಂತಿದ್ದು? ಎಲ್ಲರಂತೆ ಶ್ರಮಿಸಿದ್ಯಾ, ಎಲ್ಲರಂತೆ ಕಷ್ಟಪಡ್ತೀಯಾ, ಎಲ್ಲರಂತೆ ಜೀವನ ನಡೆಸ್ತೀಯ. ಆದರೆ ನಿನಗೆ ಯಥೇಚ್ಛವಾದಂಥ ರೀತಿ ಎಲ್ಲರಿಗಿನ್ನ ಹೆಚ್ಚಿನ ನೀನು ಕೊಟ್ಟಿದ್ದಾರೆ ಅಂದರೆ ಆ ಗುರುವಿನ ಕಾರುಣ್ಯ ನಿನ್ನ ಮೇಲಿದೆ, ಗುರುವಿನ ಅನುಗ್ರಹ ನಿನ್ನ ಮೇಲಿದೆ. ಅದಕ್ಕಾಗಿ ಗುರುಗಳ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾನೆ ಭಗವಂತ. ನಿನ್ನೊಳಗಿರುವಂಥ ಜ್ಞಾನವನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ. ಒಂದಷ್ಟು ಸ್ಥಿತಿಗತಿಗಳು ಗಟ್ಟಿ ಆಗಿಬಿಟ್ರೆ, ಒಂದಷ್ಟು ಆಸ್ತಿ ಅಂತಸ್ತು ಬಂದುಬಿಟ್ರೆ, ಮನುಷ್ಯನಿಗೆ ಅರ್ಧರಾತ್ರಿಯಲ್ಲಿ ಐಶ್ವರ್ಯ ಬಂದರೆ, ಅದೇನೋ ಹೇಳ್ತಾರಲ್ಲ, ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿತಾನೆ ಅನ್ನೋ ಮಾತಿದೆ, ಕೇಳಿದ್ದಿರಲ್ಲ. ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿದ್ದು ಕೊಡೆ ಹಿಡಿತಾನಂತೆ. ನಾನು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಮಧ್ಯಾಹ್ನ ಹಗಲು, ತಂಪಾದಂಥ ವಾತಾವರಣ ನಿಜಕ್ಕೂ ಅದು. ಅಲ್ಲಿ ಮಳೆ ಇಲ್ಲ, ಬಿಸಿಲಿಲ್ಲ, ಬಹಳ ತಂಪಿತ್ತು. ಅಲ್ಲಿ ಒಬ್ಬ ಪುಣ್ಯಾತ್ಮ ಛತ್ರಿ ಹಿಡ್ಕೊಂಡು ಓಡಾಡ್ತಾ ಇದ್ದ. ಯಾತಿಗೆ ಅಂತ ನನಗೂ ಗೊತ್ತಾಗಲಿಲ್ಲ. ಕೇಳೋದಕ್ಕೆ ನನಗೆ, ಯಾಕೆಂದ್ರೆ ಅವ್ರು ಭಾಳ ಹಿರಿಯರಿದ್ದರು, ಒಂದು ಛತ್ರಿ ಹಿಡ್ಕೊಂಡು ಓಡಾಡ್ತಾ ಇದ್ದ. ಛತ್ರಿ ಅಂದರೆ ನನಗನ್ನಿಸ್ತು ಬಹುಶಃ ಆ ಬೆಳಕು ಆತನ ಕಣ್ಣ ಮೇಲೆ ಬಿದ್ದು ಏನಾದ್ರು ಸಮಸ್ಯೆ ಆಗುತ್ತೆ ಅಂತ ಹೇಳಿ ಛತ್ರಿ ಹಿಡ್ಕೊಂಡಿದ್ದಾನೆ ನನಗೆ ಗೊತ್ತಿಲ್ಲ. ಆದರೆ ಆ ಗಾದೆ ನನಗೆ ಆ ಕ್ಷಣಕ್ಕೆ ಜ್ಞಾಪಕ ಬಂತು. ಹಾಗೆ ಕೆಲವೊಬ್ಬೊಬ್ಬರ ಗುಣ ಅದು. ಆದರೆ ಅಂತಹ ಸಮಯದಲ್ಲೂ ಸಹಿತ ನಮ್ರತೆಯ ಬದುಕಿನಿಂದ ನನಗೆ ಕೊಟ್ಟಂಥ ಸಿರಿ ಸಂಪತ್ತು, ನನಗೆ ಕೊಟ್ಟಂಥ ಭಗವಂತ ಏನು ನನಗೆ ಕೊಟ್ಟಿದ್ದಾರೆ, ಆ ಕೊಟ್ಟಿರೋದರಲ್ಲಿ 4 ಜನ ಬಡ ಕುಟುಂಬವೋ, ಕಷ್ಟದಲ್ಲಿರ್ತಕ್ಕಂಥವರು, ಏನಾದರೂ ಒಂದು ಧರ್ಮ ಕಾರ್ಯಕ್ಕೋ, ಏನಾದರೂ ಒಂದು ದೇವಸ್ಥಾನವೋ, ಮಠಗಳಿಗೋ, ಮಂದಿರಕ್ಕೋ ಒಂದಿಷ್ಟು ನಾನು ಸೇವೆಯನ್ನು ಮಾಡಿದ್ರೆ ಅಲ್ಲಿ ಸೇವೆ ಇರುತ್ತೆ ವಿನಃ ದಾನ ಅಲ್ಲ. ಅರ್ಥ ಮಾಡ್ಕೊಳ್ಳಿ, ಅದು ಸೇವೆ ಆಗಬೇಕು. ನಿಮ್ಮಿಂದ ಒಂದು ಸೇವೆ, ಅದು ಭಗವಂತ ನಿನ್ನ ಕೈಯಿಂದ ಮಾಡಿಸ್ತಾ ಇದ್ದಾನೆ. ಅಂದರೆ ನಿನ್ನ ಕೈಯಿಂದ ಅಂಥ ಸೇವೆ ಮಾಡಬೇಕಾದ್ರೆ ನಿನ್ನ ಜನ್ಮದಾರ್ಭಿರ್ತಕ್ಕಂಥ ಕರ್ಮಫಲ ದೂರ ಆಗಿ ನಿನ್ನ ತಂದೆ ತಾಯಿ ಆಶೀರ್ವಾದ ನಿನಗೆ ಅಷ್ಟು ಗಟ್ಟಿಯಾಗಿರೋದ್ರಿಂದ, ಜೊತೆಗೆ ನಿನ್ನ ಪೂರ್ವಾರ್ಜಿತ ನೀನು ಅಂದು ಮಾಡಿರ್ತಕ್ಕಂಥ ಪೂಜಾ ಫಲದ ಫಲ ಇವತ್ತು ಜನ್ಮಕ್ಕೆ ನಿನಗಂತ ಸಿಕ್ಕಿರೋದು.
ಇವತ್ತು ನನಗೊಂದಿಷ್ಟು ಆಸ್ತಿ ನನ್ನ ಹತ್ರ ಇದೆ ಅಂತ ಹೇಳಿಬಿಟ್ಟು 4 ದೇವಸ್ಥಾನಕ್ಕೆ ಅಲಂಕಾರ ಮಾಡಿಸಿ ಆಚೆ ಕಡೆ ದೊಡ್ಡ ಬ್ಯಾನರ್ ನಂದು ಹಾಕಬೇಕು ಅಂದರೆ, ಅಥವಾ ಅಲ್ಲೊಂದು ಹೆಸರು ಬರೆಸಬೇಕು ಅಂದರೆ, ಅಥವಾ ಭಗವಂತನಿಗೆ ಏನೋ ಒಂದು ಚಿನ್ನದ ಆಭರಣ ಮಾಡ್ತೀನಿ ಅದ್ರ ಮೇಲೂ ನನ್ನ ಹೆಸರು ಬರೀಬೇಕು ಅಂತೇಳಿ ಚಿನ್ನದ ಆಭರಣ ಅದ್ರ ಹಿಂದೆ ನನ್ನ ಹೆಸರು ಬರೆಸ್ಕೊಂಡ್ರೆ ಯಾರಪ್ಪ ಚಿನ್ನ ಕೊಟ್ಟಿದ್ದು? ನಿನಗೇ ಕೊಟ್ಟರೆ ನಿನ್ನ ಕೈಯಿಂದನೇ ಕೊಟ್ಟಿರಬಹುದು, ಆದರೆ ನಿನಗೆ ಕೊಟ್ಟವ್ರು ಯಾರು? ಯೋಚನೆ ಮಾಡು. ಬೆಳಗಾಗ್ತಾ ಇದೆ, ಸಂಜೆ ಆಗ್ತಾ ಇದೆ. ದೇವಸ್ಥಾನ ಮುಂದೆ ಕೂತ್ಕೊಂಡು ಭಿಕ್ಷೆ ಎತ್ತಿ ಆ ಜೀವನ ಸಾಗಿಸುವಂಥವ್ರು ಇದ್ದಾರೆ. ಅದೇ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರು ಆ ಭಿಕ್ಷಕನ ಹೊಟ್ಟೆ ತುಂಬಿಸ್ಬೇಕಾದಂಥ ರೀತಿಯಲ್ಲಿರುತ್ತೆ. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ದುಡಿಲೇಬೇಕು, ಮಾಡಲೇಬೇಕು. ಅದರಲ್ಲೂ ಒಂದಿಷ್ಟು ಸಿರಿ ಸಂಪತ್ತು ಬರುತ್ತಲ್ಲ, ಅದರಲ್ಲೂ ಒಂದಿಷ್ಟು ಸ್ಥಿತಿಗತಿಗಳು ಗಟ್ಟಿ ಆಗುತ್ತಲ್ಲ, ಅದಾಗಬೇಕಾದ್ರೆ ಆತನ ಕಾರುಣ್ಯ ಬೇಕು, ಅನುಗ್ರಹ ಬೇಕು. ಅಂತಹ ಮಂತ್ರಾಲಯದ ಪ್ರಭುಗಳನ್ನು ಎಷ್ಟು ಕೊಂಡಾಡಿದ್ರೂ ತುಂಬ ಕಡಿಮೆನೆ. ಅದಕ್ಕೆ ಭಕ್ತಿ ಎಂಬತಕ್ಕಂಥದ್ದು. ಕಷ್ಟ ಬಂದಾಗ ವೆಂಕಟರಮಣ ಅಂತೀವಿ. ಕಷ್ಟ ಬಂದಾಗ ಮಾತ್ರ ವೆಂಕಟರಮಣ ಅಲ್ಲ, ಪ್ರತಿ ಉಸಿರಿನ ಕಣಕಣದಲ್ಲೂ ಸಹಿತ ವೆಂಕಟರಮಣನ ನಾವು ಪ್ರಾರ್ಥನೆ ಮಾಡಬೇಕು. ವೆಂಕಟನಾಥ ಎಂಬತಕ್ಕಂಥ ಹೆಸರು ಗುರುರಾಯರದೇ. ಆ ವೆಂಕಟೇಶ್ವರ ರಾಯರ ಮನೆದೇವರಾದ್ದರಿಂದ, ರಾಯರ ಪೂರ್ವಾಶ್ರಮದ ತಂದೆ ತಾಯಿ, ಅವರ ತಂದೆ ತಾಯಿ ಇಟ್ಟಂಥ ಮೊದಲನೇ ಹೆಸರು ವೆಂಕಟನಾಥ. ಆ ವೆಂಕಟೇಶ್ವರ ಗೋವಿಂದ 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 ಎಷ್ಟು ಬಾರಿ ಗೋವಿಂದನ ಕರೆದರೂ ಆ ಗೋವಿಂದ ಎಂಬತಕ್ಕಂಥ ಪದದಲ್ಲಿ ಅಂತಹ ಒಂದು ಶಕ್ತಿ ಇದೆ. ಅದಕ್ಕೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಪ್ರಾರಂಭದ ದಿನ ಇವತ್ತೂ ಸಹಿತ ಗೋವಿಂದನ ಪ್ರಾರ್ಥನೆ ಮಾಡ್ತಾ, ಇನ್ನು ಮುಂದಿನ ಭಾಗದಲ್ಲಿ ನಿಜ ಶ್ರಾವಣದ ವೈಭೋಗವನ್ನು, ಶ್ರಾವಣದ ವಿಶೇಷತೆಯನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಒಳ್ಳೆಯದಾಗಲಿ. ಭಗವಂತನ ಪ್ರಾರ್ಥನೆ ಮಾಡ್ತಾ ಸಮಸ್ತರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಭಗವಂತನ ಕೃಪಾ ಕಟಾಕ್ಷ ಸಿಗಲಿ. ಹಾಗೆ ಶುಭ ಶ್ರಾವಣದ ಈ ವಿಶೇಷವಾಗಿರ್ತಕ್ಕಂಥ ಈ ದಿನಗಳಲ್ಲಿ ಬನ್ನಿ ಭಗವಂತನ ಪ್ರಾರ್ಥನೆ ಮಾಡೋಣ. ಶುಭ ಶ್ರಾವಣದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಫಲವನ್ನು ಎಲ್ಲರೂ ತಿಳ್ಕೊಂಡು ರಾಶಿಫಲದತ್ತ ಗಮನ ಹರಿಸೋಣ. ಜೊತೆಗೆ ಲಕ್ಷ್ಮೀ ಭೂವರಹಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮ ದರ್ಶನ, ತಾಯಿ ಮಹಾಲಕ್ಷ್ಮಿಯ ವಿಶೇಷವಾಗಿರ್ತಕ್ಕಂಥ ಅಲಂಕಾರ ದರ್ಶನ ನಿನ್ನೆ ಅಂತೂ ನಮ್ಮ ಆಶ್ರಮದಲ್ಲಿ ಬಹಳ ವೈಭವಪೂರಿತವಾಗಿ ನಡೀತು. ಸಾಕಷ್ಟು ಜನ ಭಕ್ತರು ಸಹಿತ ಬಂದರು, ಭಗವಂತನ ದರ್ಶನ ಮಾಡಿದ್ರು. ಸಾಲಿಗ್ರಾಮಕ್ಕೆ, ಆ ಬೃಹತ್ ಬೆಟ್ಟದ ಸಾಲಿಗ್ರಾಮಕ್ಕೆ ನಡೆದಂಥ ಅಭಿಷೇಕವನ್ನು ಕಣ್ತುಂಬಿಸ್ಕೊಂಡ್ರು. ಅಷ್ಟೇ ಅಲ್ಲದಿರ ಆ ತಾಯಿ ಸಾನ್ನಿಧ್ಯದಲ್ಲಿ ನಡೆದಂತಹ ಅಲಂಕಾರಗಳಿತ್ತಲ್ಲ, ಅಬ್ಬಾ, ನೋಡಲಿಕ್ಕೆ 2 ಕಣ್ಗಳ ಸಾಲದು. ಎಷ್ಟು ನೋಡಿದ್ರೂ ಕಡಿಮೆ ಅನಿಸುತ್ತೆ, ಎಷ್ಟು ನೋಡಿದ್ರೂ ಸಹಿತ ಸಾಕಾಗೋದಿಲ್ಲ ಅನಿಸುತ್ತೆ. ಸೌಂದರ್ಯದಲ್ಲಿ ತಾಯಿಯ ದರ್ಶನಕ್ಕೆ ಮುಂದೆ ನಿಂತಾಗ, ಆ ಒಂದು ಲಕ್ಷ್ಮೀ ಭೂವರಹಸ್ವಾಮಿಯ ಸಾನ್ನಿಧ್ಯದಲ್ಲಿ ಕೂತಾಗ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಅಲ್ಲಿ ಕಿವಿಯಲ್ಲಿ ಕೇಳಿಸ್ಕೊಳ್ಬೇಕಾದ್ದು ಗೋವಿಂದ ಎಂಬತಕ್ಕಂಥ ನಾಮ, ಕಣ್ಗಳಲ್ಲಿ ನೋಡಬೇಕಾದ್ದು ತಾಯಿಯ ವಿಶೇಷವಾಗಿರ್ತಕ್ಕಂಥ ಆ ಒಂದು ಆನಂದ, ಎಲ್ಲವೂ ಸಹಿತ ಪರಮಾನಂದವಾಗಿರ್ತಕ್ಕಂಥ ಕ್ಷಣ. ಆ ಕ್ಷಣವನ್ನು ಅನುಭವಿಸಿದವರು, ಆ ಕ್ಷಣಕ್ಕೆ ಪಾತ್ರರಾದರು, ಆ ಕ್ಷಣದಲ್ಲಿ ನಾವಲ್ಲಿದ್ದೀವಿ ಅಂತಕ್ಕಂಥ ಅವರಿಗೆ ನಿಜಕ್ಕೂ ಅದೃಷ್ಟವೇ ಅದೃಷ್ಟ, ಅದರಲ್ಲಿ 2 ಮಾತೇ ಇಲ್ಲ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಶ್ರೀಕ್ಷೇತ್ರ ಮಹರ್ಷಿ ಮಂದಿರ ಲಕ್ಷ್ಮೀ ಭೂವರಸ್ವಾಮಿಯ ಸಾನ್ನಿಧ್ಯ. ಬನ್ನಿ ಭಗವಂತನ ದರ್ಶನ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಗಂ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮ ಕೋದಂಡರಾಮ ಜಾನಕಿ ರಾಮ ಪಟ್ಟಾಭಿರಾಮ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ನಿಜ ಶ್ರಾವಣ ಮಾಸ ಶುಕ್ಲ ಪಕ್ಷ 31/8/2023. ನೋಡಿ, ಆಗಲೇ 31ಕ್ಕೆ ಬಂದಾಯಿತು. ದಿನ ಕಳಿತಕ್ಕಂತಹದ್ದು ಬಹಳ ಬೇಗ ಹೊರಟೋಗ್ತಾ ಇದೆ. ಆದರೆ ನಾವು ಏನು ಸಾಧನೆ ಮಾಡಿದ್ದೀವಪ್ಪ, ನಾವು ಏನು ಸಾಧಿಸಿದ್ದೀವಿ, ಏನು ಮಾಡಿದ್ದೀವಿ, ನಮ್ಮಿಂದ 4 ಜನಕ್ಕೆ ಅನುಕೂಲವಾಗಿರುವಂಥದ್ದು ಏನು, ಇನ್ನೊಬ್ಬರ ಬದುಕಿಗೆ ಬೆಳಕಾಗಿ ನಿಲ್ಲಬೇಕಾದಂತಹ ನಾವು ಏನು ಬೆಳಕಾಗಿದ್ದೇವೆ, ಆ ಚಿಂತನೆಯನ್ನು ಮಾಡ್ತಾ ಸಾಧ್ಯವಾದಷ್ಟು ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗುವಂಥ ಕಾಯಕವನ್ನು ನೀವೆಲ್ಲರೂ ಮಾಡಲೇಬೇಕು.
ಗುರುವಾರ ಪೌರ್ಣಮಿ, ಇವತ್ತು ಉಪರಿ ಪ್ರತಿಪತ್ತಿ ಇರತಕ್ಕಂಥದ್ದು ಶತಭಿಷ ನಕ್ಷತ್ರ, ಜೊತೆಗೆ ಗಾಯತ್ರಿ ಪ್ರತಿಪತ್ತಿ ಇವತ್ತು. ತಾಯಿ ಗಾಯತ್ರಿಯನ್ನು ಉಪಾಸನೆ ಮಾಡುವಂಥದ್ದು, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ರಮಣ ಮಹರ್ಷಿಗಳು ಅವ್ರದ್ದು ಸಹಿತ ಇವತ್ತು ಬಹಳ ವಿಶೇಷವಾದಂಥ ಅನುಷ್ಠಾನಗಳಿದೆ. ಹಾಗೆ ಎರಡ ಹೇಳಬೇಕಂದ್ರೆ ಸಾಕಷ್ಟು ವಿಶೇಷತೆಗಳಿದೆ. ಇವತ್ತಿರ್ತಕ್ಕಂಥ ಈ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಪ್ರಥಮ ಮೊದಲನೇ ದಿವಸ ಎಲ್ಲರಿಗೂ ಸಹಿತ ಭಗವಂತನ ಸಾಂಬ ಸದಾಶಿವನ ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹ ಉಂಟಾಗಲಿ, ಎಲ್ಲರ ಜೀವನ ಸುಂದರವಾದಂಥ ಒಂದು ಬದುಕು ಸಿಗಲಿ, ಮತ್ತೊಮ್ಮೆ ಗುರುರಾಯರ ಅನುಗ್ರಹ ಎಲ್ಲರಿಗೂ ಸಿಗಲಿ. ಯಾಕೆಂದರೆ ಗುರುವಾರದ ಈ ಶುಭ ದಿನ ಇವತ್ತು ಗುರುಗಳ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವಕ್ಕೆ ಮೊನ್ನೆಯಷ್ಟೇ ವಿಶೇಷವಾಗಿರ್ತಕ್ಕಂಥ ರೀತಿ ಚಾಲನೆ ಕೊಟ್ಟಿದ್ದಾರೆ ಮಂತ್ರಾಲಯದ ಪ್ರಭುಗಳು, ಅಲ್ಲಿನ ಶ್ರೀಗಳು ಸುಬುಧೇಂದ್ರ ತೀರ್ಥರು. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸ್ತಾ ಇದ್ದೀವಿ. ತಾವು ಸಹಿತ ರಾಶಿಫಲವನ್ನು ಕೇಳುವ ಮುನ್ನ ನಿಮ್ಮ ಕುಟುಂಬದ, ನಿಮ್ಮ ಮನೆ ದೇವರ ಪ್ರಾರ್ಥನೆ, ಗ್ರಾಮ ದೇವತೆಯ ಪ್ರಾರ್ಥನೆ, ನಿಮ್ಮ ಮಾತಾಪಿತೃಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದದೊಂದಿಗೆ ನಿಮ್ಮ ಭವಿಷ್ಯತ್ತು ಇವತ್ತು ಸುಂದರವಾಗಿರಲಿ. ಮೊದಲನೇದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಸಾಕಷ್ಟು ಅದೃಷ್ಟವೇ ಇದೆ. ಆದರೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಅಂತಕ್ಕಂಥದ್ರಿಂದ ಇವತ್ತು ಬೆಳಗಿನಿಂದಲೇ ಒಂದಷ್ಟು ಚಿಂತನೆಗಳಿಗೆ ಒಳಗಾಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಇದೆಯೇನೋ ಎಂಬತಕ್ಕಂಥ ಭಯ ಉಂಟಾಗುವಂಥದ್ದು, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಒಂದು ಸ್ವಲ್ಪ ಮನಸ್ಸಲ್ಲಿ ಚಂಚಲತೆ ಇದ್ದು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಅಷ್ಟು ಸಮಂಜಸ್ಕರವಾಗಿ ಇಲ್ಲದಂಥ ರೀತಿ ಮೇಷರಾಶಿಯವರಿಗೆ ಕಂಡುಬರುತ್ತೆ. ಮೇಷಲಗ್ನದಲ್ಲಿ ಇರ್ತಕ್ಕಂಥವರು ಇವತ್ತು ಅತಿಯಾದಂಥ ವೇಗವಾಗಿ ಚಲಿಸ್ತಕ್ಕಂಥದ್ದು, ಡ್ರೈವಿಂಗಲ್ಲಿ ತುಂಬ ಸ್ಪೀಡಾಗಿ ಡ್ರೈವ್ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಆದರೆ ಇವತ್ತು ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ಇರಲಿ, ಸಮಾಧಾನ ಇರಲಿ. ಹಾಗೆ ತೃಪ್ತಿಯಾದಂಥ ಬದುಕನ್ನು ನೀವು ಕಾಣಬೇಕಾದ್ರೆ ನಿಮ್ಮ ಗುರುಗಳನ್ನು ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರನ್ನು, ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ತಾಯಿಯ ಮಾರ್ಗದರ್ಶನ ಹೊಂದಿದ್ದರೆ, ಅವರ ಒಂದು ಅನುಗ್ರಹ ಇದ್ದರೆ, ಅವರು ಒಳ್ಳೆಯ ಮನಸ್ಸಿನಿಂದ ಆಶೀರ್ವದಿಸಿದರೆ ಖಂಡಿತ ಹೆಚ್ಚಿನ ಫಲವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಒಂದಷ್ಟು ಲೇವಾದೇವಿಗಳು ಮಾಡುವಾಗ, ಕೊಟ್ಟು ತೆಗೆದುಕೊಳ್ತಕ್ಕಂಥ ವ್ಯಾಪಾರ ವ್ಯವಹಾರ ಮಾಡುವಾಗ, ಕೆಲವಷ್ಟು ಬೆಲೆ ಬಾಳತಕ್ಕಂಥ ವಸ್ತುಗಳನ್ನು ಮತ್ತೊಬ್ಬರ ಕೈಲಿಟ್ಟು ನೀವು ಯೋಚನೆ ಮಾಡುವಾಗ ಆದಷ್ಟು ಜೋಪಾನ ಬೇಕು. ಯಾಕೆಂದರೆ ಯಾವುದೇ ಒಂದು ಸಮಸ್ಯೆ ಆಗಿ ಉಳ್ಕೊಂಡು ಅದರಿಂದ ಮತ್ತೊಂದು ತೊಂದರೆ ಆಗಬೇಕಾದ್ರೆ ಆ ತೊಂದರೆಗೂ ಮಧ್ಯ ಯೋಚನೆ ಮಾಡಬೇಕು ನಿಮ್ಮ ಬದುಕು ಹೇಗಿರುತ್ತೆ ಅಂತ. ಇವತ್ತು ವೃಷಭ ರಾಶಿಯವರಿಗೆ ಎಲ್ಲವೂ ನೀವು ಅಂದುಕೊಂಡಷ್ಟು ಈಸಿಯಾಗಿಲ್ಲ. ಇವತ್ತು ನೀವು ಅಂದುಕೊಂಡಂಥ ಎಲ್ಲ ಕೆಲಸಗಳು ಕಾರ್ಯಸಿದ್ಧಿ ಆಗುವುದಿಲ್ಲ. ಆದರೆ ಸಣ್ಣ ವಿಚಾರವಾಗೂ ಸಹಿತ ಬಹಳ ತಲೆ ಕೆಡಿಸ್ಕೊಳ್ಳುವಂಥ ಪರಿಸ್ಥಿತಿಯೇ ಆಗ್ತಿರುತ್ತೆ. ಆದರೆ ಇವತ್ತು ನಿಮ್ಮ ಜಾತಕದಲ್ಲಿ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಮಧ್ಯಾಹ್ನ ಸರಿಸುಮಾರು 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ನಿಮ್ಮ ಕೆಲಸಗಳಲ್ಲಿ ಒಂದಷ್ಟು ಚಾಲನೆ ಸಿಗುತ್ತೆ. ಇನ್ನು ಶುಭ ಸಂಧ್ಯಾಕಾಲ 4 ರಿಂದ 6 ಈ ಸಮಯದಲ್ಲಂತೂ ತಾವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಆದರೆ ರಾತ್ರಿ 8 ರಿಂದ 11ರವರೆಗೂ ಮಾನಸಿಕವಾದಂಥ ಒತ್ತಡ ಶುರುವಾಗುತ್ತೆ. 8 ರಿಂದ 11 ಅಂದರೆ ನಿಮ್ಮ ಉದ್ಯೋಗ ವ್ಯವಹಾರ ಕೆಲಸ ಕಾರ್ಯಗಳು ಮುಗಿಸ್ಕೊಂಡು ಮನೆಗೆ ಬರುವ ಕಾಲ. ಹಾಗಂತ ಮನೆಗೆ ಬಂದ ತಕ್ಷಣ ಮನೇಲಿ ಏನೋ ತೊಂದರೆ ಆಗುತ್ತೆ ಅಂತಲ್ಲ, ಬೆಳಗಿನಿಂದ ಮಾಡಿರುವ ಕೆಲಸಗಳನ್ನು ಮರುಕಳಿಸಿ ಇಂಥದ್ದು ನಾನು ಮಾಡಿದ್ದೀನಿ, ಹೀಗಾಯಿತು ಹಾಗೋಯ್ತು, ಏನೋ ಲಾಭ ಬರಬೇಕಾಯಿತು ಬರಲಿಲ್ಲ, ಅಥವಾ ಬಂದ ಲಾಭ ಇನ್ನೆಲ್ಲೋ ಹೋಯಿತು, ಈ ಥರವಾದಂಥ ಚಿಂತನೆ, ಮಾನಸಿಕವಾದಂಥ ಒತ್ತಡ, ನೆಮ್ಮದಿ ಇಲ್ಲದಂಥ ಪರಿಸ್ಥಿತಿ ರಾತ್ರಿ ಆಗ್ಬೋದು ವೃಷಭ ರಾಶಿಯವರಿಗೆ. ಆದರೆ ವೃಷಭ ರಾಶಿಯವರು ಬೆಳಗ್ಗೆ ಮನೆಯಿಂದ ಹೊರಡುವಾಗ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ನೀರಲ್ಲಿ ಹಾಕಿ ಆ ಅರಿಶಿನ ನೀರನ್ನು ದೃಷ್ಟಿ ತೆಗೆದ ಉತ್ತರದಲ್ಲಿರ್ತಕ್ಕಂಥ ಗಿಡದ ಮೇಲೆ ಹಾಕೋದ್ರಿಂದ ಸಾಕಷ್ಟು ಬದಲಾವಣೆಯನ್ನು ಕಂಡುಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಅನುಗ್ರಹವೂ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯಾವುದೇ ಕೆಲಸ ಕಾರ್ಯಗಳನ್ನು ಕಾರ್ಯಸಿದ್ಧಿ ಮಾಡ್ಕೋಬೇಕಾದ್ರೆ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಾಯಿ ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡಬೇಕು. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೀ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಒಳ್ಳೆ ಮನಸ್ಸಿನಿಂದ ತಾವು ಚಿಂತನೆ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು. ಆದರೆ ಬೇಡದ ವಿಚಾರಗಳನ್ನು ತುಂಬ ತಲೆಯಲ್ಲಿ ಇಟ್ಕೊಳ್ತೀರಿ. ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವರು ಸ್ವಲ್ಪ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರೋ, ಕುಟುಂಬದ ಸದಸ್ಯರೋ ಇವರು ಆಡುವಂಥ ಮಾತು ನಿಮ್ಮ ಮನಸ್ಸಿಗೆ ನೋವು ಕೊಡುವಂಥ ಪರಿಸ್ಥಿತಿ ಆಗುತ್ತೆ. ಹಾಗೆ ಯಾರನ್ನ ನಂಬಿರ್ತಕ್ಕಂಥ ವ್ಯಕ್ತಿಗಳಿಂದ ಬೇರೆ ಥರ ಚಿಂತನೆ ಆಗುತ್ತೆ. ಈ ಸುದ್ದಿಗಳೆಲ್ಲ ಮಧ್ಯಾಹ್ನ 2ರ ನಂತರ ನಿಮಗೆ ಗೊತ್ತಾಗುತ್ತೆ.
ಮಧ್ಯಾಹ್ನ 2 ಗಂಟೆವರೆಗೂ ಇದು ಯಾವುದೂ ಗೊತ್ತಾಗಲ್ಲ. 2 ಗಂಟೆ ಮೇಲೆ ಇದು ಒಂದೊಂದೇ ವಿಶೇಷವಾಗಿರ್ತಕ್ಕಂಥ ವಿಚಾರಗಳೆಲ್ಲ ಸಣ್ಣದಾಗಿ ಹೊಗೆ ಆಡೋಕ್ಕೆ ಶುರುವಾಗುತ್ತೆ. ಆಗ ನಿಮ್ಮ ಮನಸ್ಸಿನ ಮೇಲೆ ಒಂದಷ್ಟು ನೋವು ಶುರುವಾಗುತ್ತೆ. ಇದರ ಮಧ್ಯದಲ್ಲಿ ಇವತ್ತು ಒಂದಷ್ಟು ಬೆನ್ನೋವು ಅಥವಾ ಮೀನು ಮಾಂಸಖಂಡಗಳು ನೋವು ಬರ್ತಕ್ಕಂಥದ್ದು. ಇದು ವಯಸ್ಸಲ್ಲಿರ್ತಕ್ಕಂಥ ಚಿಕ್ಕ ಹುಡುಗರಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ಹಿರಿಯರವರೆಗೂ ಒಂದಲ್ಲ ಒಂಥರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ಮಾನಸಿಕ ಒತ್ತಡ ಶುರುವಾಗುತ್ತೆ. ಆದರೆ ಶುಭ ಸಂಧ್ಯಾಕಾಲ, ಸಂಧ್ಯಾಕಾಲದಲ್ಲಂತೂ ಪುನಃ ಸಂತೋಷದಿಂದ ಸಂಭ್ರಮದಿಂದ ಏನೋ ಒಂದು ಸಾಧಿಸಿದ್ದೇನೆ, ಇವತ್ತು ನಾನು ಏನೋ ಒಂದು ಸಿದ್ಧಿಪಡಿಸ್ಕೊಂಡಿದ್ದೀನಿ, ಅಥವಾ ಇವತ್ತು ನನಗೇನೋ ಒಂದು ಅದೃಷ್ಟ ಆಗಿದೆ, ಅದೃಷ್ಟದ ದಿನ ಇವತ್ತು ನಂದಾಯಿತು ಅಂತ ಅಂದುಕೊಳ್ಳುವಂಥ ಮನಸ್ಸು ನಿಮಗಾಗತ್ತೆ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಂಡು ಒಳ್ಳೆಯ ಯೋಗವನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲ ಇದೆ. ಇವತ್ತು ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಇದೆ, ಗುರುವಿನ ಅನುಗ್ರಹ ಇದೆ. ಗುರುವಿನ ಕಾರುಣ್ಯದ ಮುಂದೆ ಮತ್ತೊಂದಿಲ್ಲ. ಹಾಗೆ ಗುರುವಿನ ಅನುಗ್ರಹ ಇದ್ದಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಜಯವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಸಿದ್ಧಿ ಆಗಬೇಕಾದರೂ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಗುರುಗಳ ದರ್ಶನ ಮಾಡಿ ಬನ್ನಿ. ಒಂದು ಮಂತ್ರಾಲಯದ ಪ್ರಭುಗಳಾಗಲಿ, ಅಥವಾ ಗುರು ರಾಯರಾಗಲಿ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರಾಗಲಿ, ಅಥವಾ ಇನ್ನಷ್ಟು ವಿಶೇಷ ಇವತ್ತು ಗುರು ದತ್ತಾತ್ರೇಯರ ದರ್ಶನ ಅಂತೂ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದೇ. ಹಾಗಾಗಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು, ಈ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಸಾಧ್ಯವಾದಷ್ಟು ಗುರು ಸಾನ್ನಿಧ್ಯಕ್ಕೆ ಹೋಗಿ ಗುರು ಪ್ರಾರ್ಥನೆ ಮಾಡಿ ಬರೋದರಿಂದ ಇನ್ನಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಭಗವಂತನ ಪ್ರಾರ್ಥನೆ ಮಾಡ್ತಾ ಈ ಕಡೆಯಲ್ಲಿ ಬರ್ತಕ್ಕಂಥ ಈ ಸಾಲುಗಳನ್ನು ಕೇಳಿದ್ರೆ ಯಾರೆಲ್ಲ ಈ ರಾಶಿಗಳಲ್ಲಿರ್ತಕ್ಕಂಥವ್ರು ಒಂದಷ್ಟು ಜನ ಈ ಕಣ್ಣೀರು ಹಾಕ್ತಿದ್ದೀರಲ್ಲ, ಎಲ್ಲ ಕೊಟ್ಟಿದೆಯಾ ಭಗವಂತ, ಎಲ್ಲವನ್ನೂ ದಯಪಾಲಿಸಿದೆಯಾ ನನಗೆ, ಎಲ್ಲ ಕೊಡೋ ಥರ ಕೊಟ್ಟು ಹಾಗೇ ನನ್ನಿಂದ ಕಿತ್ಕೊಳ್ತಾ ಇದೆಯಲ್ಲಪ್ಪ, ಅಥವಾ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥವ್ರು ಯಾರೋ ಬಂದು ಕಿತ್ಕೊಂಡು ಹೋಗ್ಬಿಟ್ರಲ್ಲ, ಅಥವಾ ನಾನು ಶ್ರಮಪಟ್ಟು ಇಷ್ಟೆಲ್ಲ ನಡೆಸ್ತಾ ಇದ್ದೀನಿ ಆದರೂ ನಾನು ಈ ಕಷ್ಟ ಅನುಭವಿಸ್ಬೇಕಾ? ಸುಂದರವಾದ ಬದುಕನ್ನು ಕಟ್ಕೊಳ್ಳಿಕ್ಕೆ ಇಡೀ ಕುಟುಂಬದೊಂದಿಗೆ ಎಲ್ಲರೂ ಚೆನ್ನಾಗಿದ್ದಾರೆ, ಆದರೆ ಈ ಸಮಯದಲ್ಲಿ ಮಕ್ಕಳಿಂದ ಇಂಥ ನರಕನ, ಅಥವಾ ಮಕ್ಕಳಿಗೆ ಬೇಕು ಬೇಡ ಎಲ್ಲವನ್ನೂ ನಾನು ಕೊಟ್ಟಿದ್ದೇನೆ ಆದರೂ ಸಹಿತ ಮಕ್ಕಳು ದಾರಿ ತಪ್ಪಿ ನಡೀತಿದ್ದಾರಲ್ಲ, ಅಥವಾ ಮಕ್ಕಳಲ್ಲಿ ಒಂದು ದಿವಸಕ್ಕಾದರೂ ಪ್ರೀತಿ ವಿಶ್ವಾಸ ಕಾಣ್ದಂಗೆ ಆಗ್ತಾ ಇದೆಯಲ್ಲ, ಮಕ್ಕಳಿಗೋಸ್ಕರ ನನ್ನ ಜೀವನನೇ ನಾನು ಮುಡುಪಾಗಿಟ್ನಲ್ಲ ಆದರೂ ಮಕ್ಕಳು ದಾರಿ ತಪ್ಪಿ ಹೋಗ್ತಾ ಇದ್ದಾರಲ್ಲ. ಬಹುಶಃ ಇದೆಲ್ಲ ಹೇಗೆ ಬರುತ್ತೆ ಅಂದರೆ, ನೀವು ಕಡೆ ಆ ಸಾಲುಗಳನ್ನು ಕೇಳಿದ್ರಲ್ಲ, ಆ ಸಾಲುಗಳಲ್ಲಿ ಕೇಳುವಾಗ ಇದೆಲ್ಲ ನೋವು ಬರುತ್ತೆ. ಅದೇ ಮನುಷ್ಯನ ಗ್ರಹಗತಿಗಳು. ಮನುಷ್ಯನ ಆಯುಷ್ ಪ್ರಮಾಣದಲ್ಲಿ ಗ್ರಹಗಳು ಆತನ ಜಾತಕದಲ್ಲಿ ತಿರುಗಾಟ ಮಾಡ್ತಾ ಇರುತ್ತೆ, ಓಡಾಡ್ತಾ ಇರುತ್ತೆ. ಅದಕ್ಕೆ ನವಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಲ್ಲ. ನವಗ್ರಹಗಳು ಯಾವತ್ತೂ ಪ್ರತಿಷ್ಠಾಪನಾ ಕ್ರಮ ಅಲ್ಲ, ಅದು ಓಡಾಡುವಂತಹದ್ದು, ಚರಪ್ರತಿಷ್ಠೆ ಅಂತ ಇರುತ್ತೆ. ನವಗ್ರಹಗಳಿಗೆ ಅಷ್ಟಬಂಧನದಲ್ಲಿ ಸಾಮಾನ್ಯ ಕೆಲವು ಕಡೆ ಕೂಡಿಸೋದೇ ಇಲ್ಲ. ಯಾಕೆಂದರೆ ನವಗ್ರಹ ಒಂದು ಕಡೆ ಕೂತ್ಕೊಳ್ಳೋಂಗಿಲ್ವಲ್ಲ. ಒಂದೊಂದು ಗ್ರಹ ಇಷ್ಟಿಷ್ಟು ವರ್ಷ ಅಂತ ಜಾತಕ ಪುರುಷನಿಗೆ ಅವನ ಆಯುಷ್ ಪ್ರಮಾಣದಲ್ಲಿ ಅದು ಸುತ್ತಾ ಇರುತ್ತೆ. ಆ ಸುತ್ತಿದ್ರೇ ಅಲ್ಲಿ ಫಲಾಫಲಗಳು. ನಾನು ಈ ಒಂದು ವಿಡಿಯೋನಲ್ಲಿ ಈ ಪ್ರೋಮೋನಲ್ಲೇ ಹೇಳಿದ್ದೇನೆ, ಯಾರೊಬ್ಬರ ಜಾತಕದಲ್ಲಿ ಶನಿ ಪ್ರವೇಶ ಆಗದಿದ್ದರೆ, ಶನಿ ಆ ದಶಾಭುಕ್ತಿಗಳಲ್ಲಿ ಆತ ಪ್ರವೇಶ ಆಗದಿರ ಇದ್ದರೆ ಅವನಿಗೆ ಮುಕ್ತಿನೇ ಇಲ್ಲ. ಅವನು ಸಂಪೂರ್ಣವಾದಂಥ ಒಂದು ವಿಗ್ರಹ ಆಗಬೇಕಾದ್ರೆ, ಅವನಲ್ಲಿ ಒಳ್ಳೆಯದು ಕೆಟ್ಟದ್ದು ಬೇಕು ಬೇಡ ಆಸೆ ಆಕಾಂಕ್ಷೆ ಎಲ್ಲವೂ ಬರಬೇಕಾದ್ರೆ ಶನೈಶ್ಚರನ ಅನುಗ್ರಹ ಬೇಕು. ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೈಶ್ಚರಂ. ಒಂದೊಂದು ಗ್ರಹಗಳು ಒಂದೊಂದನ್ನು ನೋಡಿಸಿದ್ರು, ಒಂದೊಂದು ಗ್ರಹಗಳ ಒಂದು ಕೃಪೆಯಿಂದ ಒಂದೊಂದು ಆಧಿಪತ್ಯವನ್ನು, ಒಂದೊಂದು ವಿಶೇಷತೆಗಳನ್ನು ನಮಗೆ ಒದಗಿದ್ರು. ಶನೈಶ್ಚರನಿಂದ ಸಿಗ್ತಕ್ಕಂತಹ ಫಲ ಇದೆಯಲ್ಲ, ಅದು ಪರಿಪೂರ್ಣತೆ. ಮನುಷ್ಯನ ಆಯುಷ್ ಪ್ರಮಾಣ, ಮನುಷ್ಯ ಹುಟ್ಟಿದ್ದು ಸಾರ್ಥಕ ಆಗುತ್ತೆ ಯಾವಾಗ ಅಂದರೆ ಜಾತಕದಲ್ಲಿ ಶನಿ ಪ್ರವೇಶ ಆದ ನಂತರನೇ. ಯಾಕೆ ಅಂದರೆ ಅಂತಹ ರಾಜ ರಾಜ್ಯವನ್ನು ಆಳ್ತಕ್ಕಂಥವನು, ರಾಜ್ಯದ ಪ್ರಭು, ರಾಜ್ಯದಲ್ಲಿ ಎಲ್ಲವನ್ನೂ ಸತ ಸುಭಿಕ್ಷವಾಗಿಟ್ಕೊಂಡದನು. ತನ್ನ ರಾಜ್ಯದಲ್ಲಿ ಒಬ್ಬ ಬಡವ ಇಲ್ಲ, ಒಬ್ಬ ನಿರ್ಗತಿಕ ಇಲ್ಲ, ಒಬ್ಬ ಭಿಕ್ಷೆ ಬೇಡ್ತಕ್ಕಂಥವನಿಲ್ಲ. ಅಷ್ಟು ಸುಭಿಕ್ಷತೆಯಿಂದ ಇಟ್ಕೊಂಡಿರ್ತಕ್ಕಂಥ ರಾಜ ತನ್ನೆರಡೂ ಕಾಲಗಳನ್ನು ಕಳ್ಕೊಂಡು ದಟ್ಟವಾದಂಥ ಅರಣ್ಯದ ಮಧ್ಯದಲ್ಲಿ ನೀರು 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 ಅಂತೆಲ್ಲ, ಆ ನೀರು ಒಂದು ಹನಿ ನೀರಿಗೋಸ್ಕರ ಪರಿತಪಿಸ್ತಕ್ಕಂತಹ ಒಂದು ಕ್ರಮ ನೋಡಿದ್ವಲ್ಲ, ಇದೆಲ್ಲ ಹೇಗೆ ಬರುತ್ತೆ? ಗೋಡೆ ಮೇಲಿರ್ತಕ್ಕಂಥ ಹಂಸ ಪಕ್ಷಿ ಅಂದರೆ, ಒಂದು ಗೋಡೆ ಮೇಲಿರ್ತಕ್ಕಂಥ ನೇತು ಹಾಕಿರ್ತಕ್ಕಂಥ ಹಂಸ ಪಕ್ಷಿ ಬಂದು ಒಂದು ಮುತ್ತಿನ ಹಾರವನ್ನು ನುಂಗ್ಕೊಂಡು ಹೋಗ್ತಾ ಇದೆ, ಮುತ್ತಿನ ಹಾರವನ್ನು ನುಂಗುತ್ತಾ ಇದೆ ಅಂತ ಯಾರಿಗೆ ಹೇಳಿದ್ರೆ ನಂಬ್ತಾರೆ? ಯಾರೂ ನಂಬೋದಿಲ್ಲ. ನೀನು ಮೂರ್ಖ ಅಂತಾರೆ, ಇಲ್ಲ ನೀನೇ ಕಳ್ಳ ಅಂತಾರೆ.
ಮಾಡದಿರತಕ್ಕಂಥ ತಪ್ಪುಗಳನ್ನು ಮಾಡಿದ್ದಾನೆ ಅಂತ 4 ಜನದ ಬಾಯಲ್ಲಿ ಬರ್ತಾ ಇದೆ ಅಂದರೆ, ಹಾಕುವ ಹೆಜ್ಜೆನಲ್ಲಿ ಎಡು ಬಿದ್ದಿದ್ದೀವಿ ಅಂದರೆ, ಸರಿಯಾದ ದಾರಿ ನಾನು ನಡೀತಿದ್ದೀನಿ ಅಂತ ನನ್ನ ಮನಸ್ಸಿಗೆ ಅನಿಸಬಹುದು, ಆದರೆ ಸುತ್ತ ಪರಿಸರಕ್ಕಲ್ಲವಲ್ಲ. ಇದೆಲ್ಲ ಗೋಚರಿಸ್ತಕ್ಕಂಥದ್ದು ಮಾಡುವುದು ಶನೈಶ್ಚರನಿಂದ ಮಾತ್ರ. ಇರಲಿ, ವಿಚಾರ ಹೇಳ್ತಾ ಹೊರಟ್ರೆ ರಾಶಿಫಲಕ್ಕೆ ಸಮಯ ಮುಂದಕ್ಕೆ ಹೊರಟಂಗಾಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗೆ ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಮ್ಮ ಚಿಂತನೆ, ನೀವು ಮಾಡುವಂಥ ಆಲೋಚನೆ, ನೀವೇನು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀರಿ, ಮಾಡೋದರಲ್ಲೇ ಒಂದಷ್ಟು ಪ್ರತಿಫಲವನ್ನು ಬಹಳ ಅದೃಷ್ಟದಲ್ಲಿ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ನಿಮಗಿದೆ. ಆದರೆ ನಿಮ್ಮ ಜಾತಕದಲ್ಲಿ ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಇವತ್ತಿನ ದಿವಸ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರಗಳಲ್ಲಿ ಒಂದಷ್ಟು ಲಾಭವನ್ನು ಗಳಿಸ್ತೀರಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗಿದ್ದರೆ, ಅಥವಾ ಭೂಮಿ ನಂಬಿ ಬದುಕ್ತಿದ್ರೆ, ಅಥವಾ ರೈತ ಬಂದವರಾಗಿದ್ದರೆ, ನೀವು ಬೆಳೆದಿರ್ತಕ್ಕಂಥ ಬೆಳೆಗೂ ನಿಮ್ಮ ಕೆಲಸಕ್ಕೂ ನಿಮಗಿರ್ತಕ್ಕಂಥ ಒಂದಷ್ಟು ನಿಮ್ಮ ವರ್ಚಸ್ಸು ತೇಜಸ್ಸು ಮತ್ತಷ್ಟು ಅಭಿವೃದ್ಧಿ ಆಗುವಂಥದ್ದು, ಯಾವುದೋ ಒಂದು ರೂಪದಲ್ಲಿ ನಿಮಗೆ ಅನುಕೂಲ ಆಗುವಂಥದ್ದು. ಅಂದರೆ ಭೂಮಿಯನ್ನು ನಂಬಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಭೂಮಿಯಿಂದಲೇ ಲಾಭ ಬರಬೇಕಂತಿಲ್ಲ. ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥದ್ದು ಇವತ್ತು ಲಾಭವಾಗಿ ನೀವು ಕಾಣಿಸ್ಬೋದು, ಇವತ್ತು ಅದರಿಂದ ಸಂತೋಷ ಪಡ್ಬೋದು, ಅಥವಾ ಸಂತೋಷ ವ್ಯಕ್ತಪಡಿಸುವಂಥ ರೀತಿ ಆಗ್ಬೋದು. ಒಟ್ಟಾರೆ ಹೇಳಬೇಕಂದ್ರೆ ಅದೃಷ್ಟದ ದಿನಗಳನ್ನು ತಾವು ನೋಡ್ತೀರಿ. ನಿಮ್ಮ ಫಲಾಫಲಗಳಲ್ಲಿ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಭಯಪಡಬೇಕಾದಿಲ್ಲ, ಧೈರ್ಯವಾಗಿರಿ, ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಳಿ. ವ್ಯಾಪಾರ ವ್ಯವಹಾರಗಳ ಬಗ್ಗೆ ಆಲೋಚನೆ ಮಾಡಿ. ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ಮಾಡಿ. ಯಾರನ್ನಾದರೂ ಒಬ್ಬರು ನಂಬಲೇಬೇಕು. ನಾನು ಯಾರನ್ನೂ ನಂಬೋದಿಲ್ಲ, ನನ್ನ ತಲೆಯಲ್ಲಿ ಇರತಕ್ಕಂಥ ವಿದ್ಯೆಯಿಂದ ನಾನು ಬದುಕ್ತೀನಿ, ಅಥವಾ ನನ್ನ ಮನಸ್ಸಲ್ಲಿ ಬಂದಿದ್ದೇನೆ ನಾನು ಮಾಡ್ತೀನಿ ಅಂತ ಹೇಳಲಿಕ್ಕಾಗೋದಿಲ್ಲ. ನಾವೊಂದು ಸಮಾಜದಲ್ಲಿದ್ದೀವಿ, ಒಂದು ಸೊಸೈಟಿಯಲ್ಲಿದ್ದೀವಿ, ಒಂದು ಸುತ್ತಮುತ್ತ ಪರಿಸರದಲ್ಲಿದ್ದೀವಿ. ನನ್ನ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರ ಒಂದು ಅಭಿಪ್ರಾಯಗಳು ನಮಗೆ ಬೇಕಾಗತ್ತೆ. ಸರಿಯಾದ ಮಾರ್ಗವನ್ನು ಅನುಸರಿಸಿದ್ರೆ ಮಾತ್ರ ನಮ್ಮ ಫಲಾಫಲ ಸಿದ್ಧಿಯಾಗುತ್ತೆ. ಹಾಗೆ ಕನ್ಯಾ ರಾಶಿಯವರು ಇವತ್ತು ಸ್ವಲ್ಪ ಎಚ್ಚರಿಕೆಯ ನಡೆಯಬೇಕು. ಅದಕ್ಕಿಂತ ಮುಖ್ಯವಾಗಿ 2 ಗಂಟೆಯಿಂದ 6:20 ತನಕ, ಮಧ್ಯಾಹ್ನ 2 ಗಂಟೆಯಿಂದ 6 ಗಂಟೆ 20 ನಿಮಿಷ ಈ ಸಮಯ ತುಂಬ ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಈ ಸಮಯದಲ್ಲಿ ಏನೇ ಕೆಲಸ ಮಾಡಬೇಕಾದರೂ ಒಮ್ಮೆ ಆಲೋಚನೆ ಮಾಡಿ. ಸರಿ ತಪ್ಪುಗಳ ಸರಿಯಾದ ಆಲೋಚನೆಯಿಂದ ಮಾತ್ರ ಸಾಧ್ಯ ಇವತ್ತು ನೆಮ್ಮದಿಯಾಗಿರ್ತಕ್ಕಂಥದ್ದು. ಹಾಗೆ ಸಾಧ್ಯವಾದರೆ 1 ಲೋಟ ಗೋಕ್ಷೀರ, 1 ಲೋಟ ಹಾಲು ತಗೊಂಡು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ನಿಮ್ಮ ಕೈಯಿಂದ ಇನ್ಯಾರಿಗಾದ್ರೂ ಒಬ್ರಿಗೆ 1 ಲೋಟ ಹಾಲು ಕೊಡಿ. ಆ ಹಾಲನ್ನು, ಆ ಗೋಕ್ಷೀರವನ್ನು ಅವರು ಸ್ವೀಕರಿಸಿದ್ರೆ ಆಗ ನಿಮ್ಮ ಫಲಗಳಲ್ಲಿ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮಾಡೋ ಕೆಲಸ ಮತ್ತಷ್ಟು ಅಭಿವೃದ್ಧಿ ಆಗಲಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲವೂ ಸಹಿತ ಮಧ್ಯಾಹ್ನ 12 ಗಂಟೆವರೆಗೂ ಒಂದಿಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಸರಿಯಾದ ಸಮಯಕ್ಕೆ ಆಫೀಸ್ಗಾಗಲಿ, ಕೆಲಸಗಳಿಗಾಗಲಿ, ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಆಗಲಿ ನೀವು 12 ಗಂಟೆ ಒಳಗೆ ಏನೂ ಮಾಡಲಿಕ್ಕಾಗೋದಿಲ್ಲ. 12ರ ಒಳಗಡೆ ಬರೀ ಚಂಚಲತೆ ಇರುತ್ತೆ. ಅಂದುಕೊಂಡಿದ್ದೆಲ್ಲ ಕೆಲಸ ಆಗೋದೇ ಇಲ್ಲ. ಅಂದುಕೊಂಡ ಕೆಲಸ ಏನೋ ಮಾಡಬೇಕು ಅನ್ನೋ ಮನಸ್ಸು ಅಷ್ಟೇ. ಆದರೆ ಮನಸ್ಸಿದ್ದಷ್ಟು ನೀವು ಕೆಲಸ ಸಾಧನೆ ಮಾಡಲಿಕ್ಕಾಗಲ್ಲ. ಆದರೆ ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಬಹಳ ಒಳ್ಳೆಯ ಯೋಗ ಫಲ ಇದೆ. ನಿಮ್ಮ ಮನೆಯಲ್ಲಿರ್ತಕ್ಕಂಥವರು, ನಿಮ್ಮ ಹಿರಿಯರು, ನಿಮ್ಮ ಕುಟುಂಬದ ಸದಸ್ಯರು ಯಾರೋ ಒಬ್ಬರಿಂದ ಒಂದಷ್ಟು ಚಿಂತನೆಗಳನ್ನು ಸರಿಯಾದ ರೀತಿ ನಡೆಸ್ತಾ ಇರ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ನಿಮ್ಮ ವರ್ಚಸ್ಸು, ತೇಜಸ್ಸು, ಅಧಿಕವಾದಂತಹ ಲಾಭ, ಆ ಲಾಭವನ್ನು ಗಳಿಸುವಂತಹ ರೀತಿ, ಅಬ್ಬಾ, ಅದರ ಆನಂದವೇ ಬೇರೆ. ಏನೇ ಆದರೂ ಭಗವಂತ ಕೊಡಬೇಕು, ನಾವು ತಗೊಳ್ಬೇಕು. ಭಗವಂತ ಕೊಟ್ಟರೆ ಅದು ಕೊನೆ ತನಕ, ಮಾನವ ಕೊಡ್ತಕ್ಕಂಥದ್ದು ಮನೆ ತನಕ. ಇದನ್ನು ಅರ್ಥ ಮಾಡ್ಕೋಬೇಕು. ನಾವು ಏನೇ ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ, ಸಿದ್ಧಿ ಆಗಬೇಕಾದ್ರೂ ಅದು ಧರ್ಮ ಮಾರ್ಗದಲ್ಲಿದ್ದರೆ ಮಾತ್ರ. ಹಾಗೆ ತುಲಾರಾಶಿಯವರು ಒಳ್ಳೆ ಮನಸ್ಸಿನಿಂದ ಇರಿ, ಒಳ್ಳೆಯದನ್ನು ಆಲೋಚನೆ ಮಾಡಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಸಾಧ್ಯವಾದಷ್ಟು ನಿಮ್ಮ ಯಶಸ್ಸಿನ ಬಗ್ಗೆ ನಿಮ್ಮ ಚಿಂತನೆ ಇರಲಿ. ಇನ್ನೊಬ್ಬರ ಯಶಸ್ಸಿನ ಬಗ್ಗೆ, ಇನ್ನೊಬ್ಬರ ಯಶಸ್ಸು ಆಗಿರೋದ್ರ ಬಗ್ಗೆ ನೀವು ಚಿಂತನೆ ಮಾಡ್ತಾ ಹೊರಟ್ರೆ ನೀವು ಬರೀ ಚಿಂತಿಸ್ತಾನೇ ಇರಬೇಕು. ಆದರೆ ನಿಮ್ಮ ಹೆಜ್ಜೆಯಲ್ಲಿ ಲೋಪ ಇಲ್ಲದಂತೆ ನಡೆದರೆ ಅದರ ಫಲಾಫಲ ಸಾಕಷ್ಟು ಸಿದ್ಧಿಯಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಫಲಾಫಲಗಳಲ್ಲಿ ಶುಕ್ರ ಚೆನ್ನಾಗಿದ್ದಾನೆ, ಬುಧ ಚೆನ್ನಾಗಿದ್ದಾನೆ. ನೀವು ಧರಿಸುವಂಥ ವಸ್ತ್ರ, ನೀವು ಮಾಡುವಂಥ ಕೆಲಸ, ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿ, ನಿಮ್ಮಿಂದ 4 ಜನಕ್ಕೆ ಸಹಾಯ ಆಗುವಂಥ ಪರಿಸ್ಥಿತಿ, ಅಂತಹ ಒಂದು ಒಳ್ಳೆಯ ಮನಸ್ಥಿತಿಯಿಂದ ಒಳ್ಳೆಯ ಯೋಗಾಯೋಗಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಸಮಾಧಾನ ಬೇಕು, ತೃಪ್ತಿಕರವಾದಂಥ ಬದುಕು ಬೇಕು. ಆ ಬದುಕು ನೀವು ಮತ್ತಷ್ಟು ಅದ್ಧೂರಿಯುತವಾದಂಥ ರೀತಿ ಕಟ್ಕೊಳ್ಳೋಂಗಾಗಬೇಕು.
ಹಾಗೆ ಯೋಗದಲ್ಲಿ ಗುರು ಮತ್ತು ಚಂದ್ರ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜಿಕೆ ಬೇಡ, ಭಯ ಬೇಡ, ಧೈರ್ಯದಿಂದ ಇರಿ. ಸಾಧ್ಯವಾದರೆ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಒಂದಿಷ್ಟು ಗಂಧವನ್ನು ಯಾವುದೇ ಹಳದಿ ಬಣ್ಣದ ಪುಷ್ಪಗಳಾಗಲಿ ಯಾವುದೇ ಬಣ್ಣದ ಪುಷ್ಪಗಳಾಗಲಿ ಆ ಪುಷ್ಪಕ್ಕೆ ಗಂಧವನ್ನು ಲೇಪನ ಮಾಡಿ ಅದನ್ನು ಭಗವಂತನ ಪಾದಕ್ಕಿಟ್ಟು ಉಳಿದಿರ್ತಕ್ಕಂಥ ಗಂಧವನ್ನು ಹಣೆಗೆ ನೀವು ಹಚ್ಕೊಳ್ಳೋದ್ರಿಂದ ಇವತ್ತಿನ ಫಲಾಫಲಗಳಲ್ಲಿ ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಭಗವಂತನ ಪ್ರಾರ್ಥನೆ ಮಾಡ್ತಾ ಶನೈಶ್ಚರನ ಆರಾಧನೆ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಧನ್ವಂತರಿ ಮಹಾವಿಷ್ಣುವಿನ ಅನುಗ್ರಹ ಪಡೆಯಲಿಕ್ಕಾಗಿ, ಧನ್ವಂತರಿ ಮಹಾವಿಷ್ಣುವಿನ ಅನುಗ್ರಹ ಒಂದು ವಿಶೇಷವಾಗಿರ್ತಕ್ಕಂಥ ಅಮೃತ ಬಿಂದು ಕ್ಷೇತ್ರ, ಇದೆಲ್ಲವನ್ನು ಸಹಿತ ಶನಿವಾರದ ಸಂಚಿಕೆಯಲ್ಲಿ ತಾವು ನೋಡ್ತೀರಿ. ಶನಿವಾರದ ಸಂಚಿಕೆ ಈ ಬಾರಿ ಬಹಳ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಮೈಸೂರಿನ ಸಂಸ್ಥಾನದ ಮಹಾರಾಜರು ಸಹಿತ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥದ್ದು ನಿಜಕ್ಕೂ ಸಂತೋಷವೇ ಸರಿ. ಏನೇ ಆದರೂ ಒಂದು ಕುಟುಂಬದಲ್ಲಿರ್ತಕ್ಕಂಥ ಐಕ್ಯತೆ, ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಫಲಾಫಲಗಳು ಇದೆಲ್ಲ ಸಿದ್ಧಿಯಾಗಬೇಕಾದರೆ ಅದು ಗುರುವಿನ ಕಾರುಣ್ಯ, ಗುರುವಿನ ಅನುಗ್ರಹದಿಂದ ಮಾತ್ರ ಸಾಧ್ಯ. ಅಂತಹ ಮಂತ್ರಾಲಯದ ಗುರುಗಳನ್ನು ಆರಾಧನೆ ನಡೀತಿರ್ತಕ್ಕಂಥ ಈ ಶುಭ ಕಾಲ ತಮ್ಮೆಲ್ಲರಿಗೂ ಗುರುಗಳ ಆಶೀರ್ವಾದ ಇರಲಿ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಗುರುವಾರದ ಈ ಶುಭ ದಿನ ತಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ದೂರಭಾರ ಪ್ರಯಾಣ ಬೆಳೆಸಬೇಕು ಎಂಬತಕ್ಕಂಥ ಆಸೆಯಲ್ಲಿರ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತೀರಿ. ಯಾರು ಏನೇ ಹೇಳಿದ್ರು ನೀವು ಹಾಕೋ ಹೆಜ್ಜೆಯನ್ನು ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿ ನಡೆದು ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಯೋಗದಲ್ಲಿರ್ತೀರಿ. ಅದರಲ್ಲಿ ಒಂದಷ್ಟು ಜನಕ್ಕೆ ಮಾತ್ರ ನಿಜಕ್ಕೂ ಸಮಸ್ಯೆ ಇದೆ. ಆ ಸಮಸ್ಯೆ ಎಂಬತಕ್ಕಂಥದ್ದು ಹೇಗೆ ಅಂದರೆ ನಿಮ್ಮ ಮರುವಿನಿಂದ ಕೆಲವು ಸತಿ ಏನಾಗುತ್ತೆ, ಯಾವುದೋ ವಸ್ತುನ ಎಲ್ಲೋ ಇಟ್ಬಿಡ್ತೀರಿ, ಇಟ್ಟು ಬರೀ ಹುಡುಕಾಡೋದೇ ಜಾಸ್ತಿ ಆಗೋಗ್ಬಿಡುತ್ತೆ. ಆ ಇಟ್ಟಿರ್ತಕ್ಕಂಥ ವಸ್ತು ನಿಮ್ಮ ಎಡಗಡೆನೋ ಬಲಗಡೆನೋ ಅಲ್ಲೇ ಇರುತ್ತೆ, ಆದರೂ ಆ ಜಾಗ ಬಿಟ್ಟು ಬೇರೆ ಎಲ್ಲ ಕಡೆ ಹುಡುಕ್ತಾನೆ ಇರ್ತೀರಿ. ಆ ಹುಡುಕಾಟದ ಪರಿಸ್ಥಿತಿ ಮನಸ್ಸು ನಿಮಗಾಗೋದ್ರಿಂದ ಒಂದಷ್ಟು ಮಾನಸಿಕವಾದಂಥ ಒತ್ತಡಗಳೇ ಸಾಕಷ್ಟು ಆಗುತ್ತೆ. ಆದರೆ ಇವತ್ತಿನ ದಿವಸ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆ, ಅದರಲ್ಲೂ ಮಧ್ಯಾಹ್ನ 12 ಗಂಟೆ ನೀವು ಅನ್ನಪ್ರಸಾದವನ್ನು ಊಟ ಮಾಡೋದಕ್ಕೂ ಮುನ್ನ ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೋ ಅಥವಾ ಗಿಡ ಮರಗಳಿಗೋ ಅಥವಾ ಯಾರಾದರೂ ಬಡ ಕುಟುಂಬದಲ್ಲಿರ್ತಕ್ಕಂಥವ್ರಿಗೋ ಏನಾದರೂ ಒಂದಿಷ್ಟು ಸಹಾಯ ಮಾಡಿ. ಒಂದಿಷ್ಟು ಸಹಾಯ ಮಾಡಬೇಕು, ಒಂದಿಷ್ಟು ಅನ್ನದಾನ ಮಾಡಬೇಕು, ಗಿಡ ಮರಗಳಿಗೆ ನೀರು ಉಣಿಸಬೇಕು. ಇಂತಹ ಕಾಯಕವನ್ನು ನೀವು ಮಾಡಿದ್ದೇ ಆದರೆ ಅದರ ಫಲಾಫಲಗಳನ್ನು ಮತ್ತಷ್ಟು ಅದೃಷ್ಟ ರೂಪದಲ್ಲಿ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗಂತೂ ಪ್ರಸ್ತುತ ಕಾಲಮಾನ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ತಲೆ ಕೆಡಿಸ್ಕೊಳ್ತೀರಿ. ಯಾವುದು ಕೆಲಸಕ್ಕೆ ಬೇಡವೋ ಅದನ್ನೇ ಮನೆ ಬಾಗಿಲು ತರ್ಕೊಳ್ತೀರಿ. ಯಾವ ವ್ಯಕ್ತಿಗಳು ಮೋಸ ಮಾಡ್ತಾರೋ ಅವ್ರನ್ನೇ ನಂಬ್ತೀರಿ. ಯಾರಿಂದ ಅನ್ಯಾಯ ಆಗ್ತಿರುತ್ತೋ ಅವ್ರ ಜೊತೆಲೇ ಓಡಾಡ್ತಾ ಇರ್ತೀರಿ. ಇವತ್ತಿನ ದಿವಸ ಅಂತೂ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಶನೈಶ್ಚರರ ಅನುಗ್ರಹ ಖಂಡಿತ ಬೇಕು. ಪ್ರಾರಂಭದಿಂದ ಇವತ್ತು ರಾತ್ರಿ ನೀವು ಮಲಗುವವರೆಗೂ ಒಂದಲ್ಲ ಒಂಥರ ಸಮಸ್ಯೆಗಳು, ಏನೋ ಒಂಥರ ಇಕ್ಕಟ್ಟು, ಗೊತ್ತಿಲ್ಲದಂಗೆ ನೀವು ಅಲ್ಲಲ್ಲೇ ಸುಸ್ತಾಗಿ ಕೂತ್ಕೊಳ್ಬೇಕು. ಅಂದರೆ ಮಾಡೋ ಕೆಲಸದಲ್ಲೂ ಯಶಸ್ಸಿರಲ್ಲ, ಮಾಡಬೇಕಾಗಿರ್ತಕ್ಕಂಥದ್ದನ್ನು ಮರೆತು ಬಿಡ್ತೀರಿ, ಬೇರೇನೋ ಕೆಲಸದ ಬಗ್ಗೆ ಚಿಂತನೆ ಮಾಡ್ತೀರಿ, ಕೆಲವಷ್ಟು ಜವಾಬ್ದಾರಿತ್ವಂಥ ಕಾಯಕವನ್ನು ದೂರ ಮಾಡ್ಕೊಳ್ತೀರಿ. ಅದಕ್ಕಿಂತ ಮುಖ್ಯವಾಗಿ ಸಾಕಷ್ಟು ಕಡೆ ನಿಷ್ಠೂರಕ್ಕೊಳಗಾಗ್ಬಿಡ್ತೀರಿ. ಇವತ್ತು ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಸಾಧ್ಯವಾದಷ್ಟು ಇನ್ನೊಬ್ಬರ ಸಹಾಯ ನಿಮಗೆ ಇವತ್ತು ಬೇಕೇ ಬೇಕು. ಯಾರಾದರೂ ಒಬ್ಬರು ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥವರಾದರೂ ಸರಿ, ಸ್ನೇಹಿತರಾದರೂ ಸರಿ, ಯಾರೊಬ್ಬರಾದರೂ ಸಹಿತ ನಿಮ್ಮ ಜೊತೆಯಲ್ಲೊಬ್ಬರನ್ನ ಇಟ್ಕೊಂಡು ಅನಂತರ ನೀವು ಮುಂದೆ ಪ್ರಯಾಣ ಬೆಳೆಸುವಂಥದ್ದು ಬಹಳ ಉತ್ತಮ. ಇದೆಲ್ಲದರ ಜೊತೆಗೆ ಈ ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯ ಮಾತ್ರ ಖಂಡಿತ ಬರಬಾರ್ದು. ಭಗವಂತ ಕೊಟ್ಟಿದ್ದನ್ನು ಏನೇ ಕೊಡು, ಭಗವಂತ ಕೊಟ್ಟಿದ್ದೆಲ್ಲವೂ ಸಹಿತ ನನಗೆ ಒಳ್ಳೆಯದಕ್ಕೆ ನೀನು ಕೊಟ್ಟಿದ್ಯಪ್ಪ ಅಂದ್ಕೊಳ್ಬೇಕು. ಹಾಗೆ ಬರೋ ಕಷ್ಟ ಅಥವಾ ಬರೋ ಸಮಸ್ಯೆ, ಬರೋ ಗಂಡಾಂತರಗಳೇನಿದ್ರು ಆ ಕ್ಷಣಕ್ಕೆ ಇದು ಸದಿ ಇದು ಬಂತಲ್ಲ, ಇದು ಚಿಕ್ಕದಾಗಾಯಿತು, ಮುಂದಕ್ಕೆ ನಾನು ದೊಡ್ಡದಾಗ ಅನುಕೂಲನ ನಾನು ಬೇರೆ ಥರನೇ ನೋಡ್ತೇನೆ, ಈಗ ಬಂದದ್ದೇನೋ ಬರಲಿ, ಅದು ತಡೆಯೋ ಶಕ್ತಿ ನನಗೆ ಕೊಡಪ್ಪ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡಬೇಕು. ಇನ್ನು ಆರೋಗ್ಯದಲ್ಲೂ ಸಹಿತ ಒಂದಷ್ಟು ವ್ಯತ್ಯಾಸ ಆಗುತ್ತೆ. ಅನಾರೋಗ್ಯ ಎಂಬತಕ್ಕಂಥದ್ದು ಬಾಧಿಸುತ್ತೆ. ಅದರಲ್ಲೂ ಮಕರ ರಾಶಿಯವರಿಗೆ ಕುತ್ತಿಗೆ ಭಾಗ ಮತ್ತು ಕಿಬ್ಬೊಟ್ಟೆ, ಕುತ್ತಿಗೆ ಭಾಗ ಕಿಬ್ಬೊಟ್ಟೆ ಎರಡೂ ಸಹಿತ ನೋವು ಬರುವಂಥ ಸಾಂದ್ರತೆಗಳಿರುತ್ತೆ. ಜೋಪಾನ, ಎಚ್ಚರಿಕೆ ಇರಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯೋಗಗಳೆಲ್ಲವೂ ಸಿದ್ಧಿ ಆದರೆ ಇದು ಹೀಗೇ ಇರುತ್ತೆ. ಆದರೆ ಜಾತಕದಲ್ಲಿ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜಿಕೆ ಬೇಡ, ಭಯ ಬೇಡ, ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಾಯಿ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ತೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್.
ಜವಾಬ್ದಾರಿ ಸಾಕಷ್ಟಿದೆ, ನಿಂದನೆ ಮಾಡ್ತಕ್ಕಂಥವ್ರು ಸಾಕಷ್ಟು ಜನ. ಯಾರು ಏನೇ ಸಹಾಯ ತಗೊಂಡ್ರು, ಸಹಾಯ ತೆಗೆದುಕೊಂಡಿರ್ತಕ್ಕಂಥವ್ರಿಂದಲೇ ಅವರು ಒಂಥರ ಬೇರೆ ಥರನೇ ಮಾತಾಡುವಂಥ ಪರಿಸ್ಥಿತಿ ಆಗುತ್ತೆ. ಕುಂಭರಾಶಿಯವ್ರಿಗೂ ಸಹಿತ ಅಂತಹ ಒಂದು ಒಳ್ಳೆಯ ಕಾಲ ಅಲ್ಲ. ಆದರೆ ನೀವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಹೀಗೆ ಶನೈಶ್ಚರ ಮಹಾಮಂತ್ರವನ್ನು ಶ್ರದ್ಧಾಭಕ್ತಿಯಾಗಿ ತಾವು ಪ್ರಾರ್ಥನೆ ಮಾಡಿದ್ರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದರೂ ನೀವು ನಂಬಿರ್ತಕ್ಕಂಥ ದೈವ ನಿಮ್ಮ ಜೊತೆಯಲ್ಲಿರುತ್ತೆ. ದೈವದ ಅನುಗ್ರಹ ಬೇಕು. ಆದರೆ ಮನುಷ್ಯರ ಗ್ರಹಗತಿಗಳು ಯಾರ ಕೈಲೂ ಇಲ್ಲ. ಗ್ರಹಗತಿಗಳು ಕೆಟ್ಟಾಗ ಆಗೋ ಒಳ್ಳೆ ಕೆಲಸ ಸಹಿತ ಕೈ ಬಿಟ್ಟು ಹೋಗುತ್ತೆ. ಒಳ್ಳೆ ಜನ ಸಹಿತ ನಮ್ಮಿಂದ ದೂರ ಆಗ್ತಾರೆ. ಹಾಗೆ ಏನು ಒಳ್ಳೆ ಕೆಲಸ ನಾನು ಮಾಡ್ತಿದ್ರೂ ಅದು ಜನಗಳ ಕಣ್ಣು ಕಾಣದಂಥ ರೀತಿಯಲ್ಲಿ ಆಗಿಬಿಡುತ್ತೆ. ಇಂಥ ಸಮಸ್ಯೆ ಇರೋದು ಶನಿಯಿಂದ ಮಾತ್ರ ಆಗುತ್ತೆ. ಅದರಿಂದ ಇವತ್ತು ತಾವು ಸಹಿತ ಶನೈಶ್ಚರ ಮಂತ್ರವನ್ನು ಪಠನೆ ಮಾಡಿ ಗುರು ಶನೈಶ್ಚರರ ಆರಾಧನೆ ಮಾಡ್ಕೊಳ್ಳಿ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ, ಬುಧನ ಅನುಗ್ರಹ ಎಲ್ಲವೂ ಚೆನ್ನಾಗಿದೆ. ಇವತ್ತು ನಿಜಕ್ಕೂ ಹೇಳ್ಬೇಕಂದ್ರೆ ನಿಮಗೆ ಅದೃಷ್ಟದ ದಿನ. ಈ ಅದೃಷ್ಟವನ್ನು ಸಾಧ್ಯವಾದಷ್ಟು ಸದ್ವಿನಿಯೋಗಪಡಿಸ್ಕೊಳ್ಳಿ. ಇವತ್ತು ಪ್ರಯಾಣ ಕಾಲದಲ್ಲಾಗಲಿ, ತೀರ್ಥಕ್ಷೇತ್ರ ಆಗಲಿ, ಪುಣ್ಯಕ್ಷೇತ್ರ ಆಗಲಿ, ದೇವರ ದರ್ಶನ ಆಗಲಿ, ಗುರು ಸಾನ್ನಿಧ್ಯ ಆಗಲಿ, ಎಲ್ಲಾದರೂ ಗುರುಗಳ ಸಾನ್ನಿಧ್ಯದಲ್ಲಿ ಅನ್ನಪ್ರಸಾದ ಊಟ ಮಾಡ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಸಹಿತ ನಿಮ್ಮ ಅದೃಷ್ಟವೇ ಅದೃಷ್ಟ. ಆದರೆ ಇವತ್ತು ನೀವು ಮಾಡುವ ಕಾಯಕದಲ್ಲಿ ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೋಬೇಕಾದ್ರೆ ತಾಯಿ ಭುವನೇಶ್ವರಿಯನ್ನೋ ಅಥವಾ ರಾಜರಾಜೇಶ್ವರಿಯನ್ನೋ, ಶಕ್ತಿ ದೇವತೆಯನ್ನೋ ಅಥವಾ ಒಂದಿಷ್ಟು ಗ್ರಾಮ ದೇವತೆಯನ್ನು ತಾವು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಇವತ್ತಿನ ದಿವಸ ಒಂದಷ್ಟು ವಿಳೆದೆಲೆ, ಅಡಿಕೆ, ಒಂದಷ್ಟು ಹೂವು ಜೊತೆಗೆ ಏನಾದರೂ ಒಂದಿಷ್ಟು ಫಲಪುಷ್ಪಗಳನ್ನು ನಿಮ್ಮ ಮನೆಯ ಸಮೀಪದಲ್ಲಿರ್ತಕ್ಕಂಥ ಸುತ್ತಮುತ್ತ ಇರತಕ್ಕಂಥ ಯಾವುದಾದ್ರೂ ರಾಯರ ಆಸ್ಥಾನಕ್ಕೆ ಹೋಗಿ ಅಲ್ಲಿ ರಾಯರ ಮಠಗಳಿಗೆ ಅಲ್ಲಿ ಹೋಗಿ ಒಂದು ಸೇವೆ ಸಲ್ಲಿಸಿ ಬಂದರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರು ರಾಯರನ್ನು ಪ್ರಾರ್ಥನೆ ಮಾಡ್ತಾ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತಿದ್ದೇನೆ. ಮಹರ್ಷಿವಾಣಿ ಕಾರ್ಯಕ್ರಮ ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ, ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ಹಿರಿಯರು, ವೃದ್ಧರು ಅಲ್ಲಿವರೆಗೂ ಎಲ್ಲರ ಮನಮುಟ್ಟಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಮೆಚ್ಚಾಗಿ ಹೃದಯಕ್ಕೆ ಅಪ್ಪಿಕೊಂಡು ಪ್ರತಿಯೊಬ್ಬರು ಸಹಿತ ಇದನ್ನು ಸ್ವಾಗತಿಸ್ತಾ ಇದ್ದೀರಿ. ಅದು ನಮಗೂ ಬಹಳ ಸಂತೋಷ. ಹಾಗೆ ಮಹರ್ಷಿ ಮಂದಿರದಲ್ಲಿ ಲಕ್ಷ್ಮೀ ಬೋಹರ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಪ್ರತಿಷ್ಠಾಪನಾ ಮಹೋತ್ಸವ ಆಗಿ ನನಗೆ 9 ದಿವಸ. ಆ 9ನೇ ದಿವಸ ಹುಣ್ಣಿಮೆಯ ಪೂಜಾ ಅನುಷ್ಠಾನಕ್ಕೆ ಬಂದಿರತಕ್ಕಂಥ ಭಕ್ತರು ಸಹಿತ ಸಾಕಷ್ಟು ಜನ. ಅದರಲ್ಲೂ ನೆನ್ನೆ ವಿಶೇಷವಾಗಿರ್ತಕ್ಕಂಥ ಅಲಂಕಾರಗಳನ್ನು ದರ್ಶನ ಮಾಡಿರ್ತಕ್ಕಂಥವ್ರಿಗೆ ಅದು ಸೌಭಾಗ್ಯವೇ ಸರಿ. ಹೀಗೆ ಏನೇ ಆದರೂ ಆಧ್ಯಾತ್ಮಿಕದ ಜಗತ್ತು ಇಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಇರಲಿ, ವಿಚಾರಗಳು ಸಾಕಷ್ಟು. ಆದರೆ ಅದೇ ಪ್ರಕಾರ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತಾಡ್ತಕ್ಕಂಥವರು ಸಾಕಷ್ಟು ಜನ ಇದ್ದಾರೆ. ಕರೆ ಮಾಡಿ ಮಾತಾಡುವವರನ್ನು ಅವ್ರನ್ನ ಮಾತಾಡಬೇಕು. ಅವರ ಸಮಸ್ಯೆಗಳಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಒಂದು ಪರಿಹಾರವನ್ನು ಕಲ್ಪಿಸಬೇಕು. ಆ ಪರಿಹಾರವನ್ನು, ಆ ಚುಟುಕು ಪರಿಹಾರಗಳನ್ನು ಮಾಡಿಕೊಂಡಾಗ ಆಗ ಸಿಗುವಂಥ ಆನಂದ, ಒಂದಿಷ್ಟು ಸಮಾಧಾನ, ಒಂದಿಷ್ಟು ತೃಪ್ತಿಕರವಾದಂಥ ಬದುಕು ಅದು ಸಿಕ್ಕಂಥವ್ರಿಗೆ ಗೊತ್ತಾಗುತ್ತೆ, ಎಲ್ಲರಿಗೂ ಗೊತ್ತಾಗುವಂಥದ್ದಲ್ಲ. ಬನ್ನಿ, ಇವತ್ತು ಸಹಿತ ಕರೆ ಮಾಡ್ತಿರ್ತಕ್ಕಂಥವರಿದ್ದಾರೆ. ಕರೆ ಮಾಡಿ ಯಾರು ಕರೆಯ ಲೈನಲ್ಲಿ ಕಾಯ್ತಿದ್ದಾರೆ ಅವ್ರನ್ನ ಮಾತಾಡೋಣ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ನಂಗೆ ತುಂಬಾ ಸಂತೋಷ ಆಯ್ತು ಗುರುಗಳೇ, ಇವತ್ತು ಲೈನ್ ಸಿಕ್ಕಿ. ಅಷ್ಟು ದಿನದಿಂದನೂ ಕರೆ ಮಾಡ್ತಾ ಇದ್ದೆ. ಇವತ್ತು ನನ್ನ ತಂದೆ ತಾಯಿ ಯಾರು ಇಲ್ಲ ಗುರುಗಳೇ. ನಾನು ನಿಮ್ಮನ್ನ ಪ್ರತಿದಿನ ಅದೇ ತರ ಬೇಡ್ಕೋತಾ ಇರ್ತೀನಿ ಗುರುಗಳೇ. ಒಳ್ಳೇದಾಗ್ಲಮ್ಮ, ಆದಷ್ಟು ಬೇಗ ನಿನ್ನ ಕಷ್ಟ ಎಲ್ಲ ದೂರ ಆಗ್ಲಿ. ಹೇಳ್ತಾಯಿ. ಕಷ್ಟ ಇದೆ ಗುರುಗಳೇ. ನನ್ನ ತಂದೆ ತಾಯಿಯೂ ಇಲ್ಲ. ನನ್ನ ಗಂಡನ್ಗೆ ಯಾಕೋ ಈಗ 2-3 ತಿಂಗಳಿಂದ ಶುಗರ್ ಅಂತ ಬೇರೆ ಅಂದ್ಬಿಟ್ಟಿದ್ದಾರೆ. ಅದು ನೋವು ತುಂಬಾ. ಅಮ್ಮ, ಶುಗರ್ ಅಂದ್ರೆ ಅದಕ್ಕೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊತೀರಿ? ಆದ್ರೂ ಭಯ ಅಲ್ವಾ ಗುರು. ನಾನು ನಾಯಿಸ್ಬೇಕಾದ್ರೆ ಅವ್ರಿಗೆ ಕೊಟ್ಬಿಡ್ಲಿ ನನ್ನ ಮಗನ್ಗೆ, ಅವ್ರು ಚೆನ್ನಾಗಿರ್ಬೇಕು ಅಂತಾನೆ ಗುರುಗಳೇ ನಂಗೆ ತಕೊಳ್ಳೋದು. ಇದು ಪ್ರತಿಯೊಬ್ಬ ನಮ್ಮ ಭಾರತೀಯ ಸ್ತ್ರೀ ಹೆಣ್ಣು ಮಕ್ಕಳು ಇದನ್ನೇ ಮಾಡ್ತಾರೆ. ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ. ಯಾರ ಆಯುಷು ಯಾರೂ ತಗೊಳ್ಳಿಕ್ಕಾಗಲ್ಲ. ಆದರೆ ಬದುಕಿರುವಷ್ಟು ದಿನ ಆ ನೆಮ್ಮದಿಯ ಸುಖ ಸಂತೋಷ ಎಲ್ಲರಲ್ಲೂ ಬೇಕಾಗಿದೆ. ನಿನ್ನ ಗುಣ ಒಳ್ಳೆಯದೇ, ನಾನಿಲ್ಲ ಅಂತಿಲ್ಲ. ಆದರೆ ಈ ಶುಗರ್ ಅಂತಕ್ಕಂಥದ್ದು ಹೇಗೆ ಬರುತ್ತೆ ಗೊತ್ತಾ? ತುಂಬ ಟೆನ್ಷನ್ನಿಂದ ಅಥವಾ ನಮ್ಮ ಆಹಾರದ ಶೈಲಿಯಿಂದ, ಆಹಾರದ ಪದ್ಧತಿಗಳು ಸರಿ ಇಲ್ಲ ಅಂದರೆ ಅಲ್ಲಿ ಶುಗರ್ ಬರುತ್ತೆ. ತುಂಬ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಬರುತ್ತೆ. ಮತ್ತು ವಯಸ್ಸಿನ ತಾರತಮ್ಯವೂ ಇಲ್ಲದಂತ ಬರುವಂಥ ಶುಗರ್ ಆಗಿದೆ. ಇತ್ತೀಚಿನ ಶುಗರ್ ಅಂತೂ ಹುಟ್ಟೋ ಮಕ್ಕಳಿಗೆ ಬರುತ್ತೆ. ಹುಟ್ಟೋ ಮಕ್ಕಳಿಗೆಲ್ಲ ಗರ್ಭದಲ್ಲಿ ಗರ್ಭ ಧರಿಸಿರ್ತಕ್ಕಂಥ ಹೆಣ್ಣು ಮಕ್ಕಳು, ಗರ್ಭಿಣಿ ಸ್ತ್ರೀಯರು, ಅಲ್ಲೇ ಶುರುವಾಗುತ್ತೆ ಶುಗರ್. ಯಾಕೆಂದರೆ ಆಹಾರದಲ್ಲಿ ಅಂಥ ಒಂದು ಪರಿಸ್ಥಿತಿ ಆಗಿಬಿಟ್ಟಿದೆಮ್ಮ. ಹಿಂದಿನ ಆಹಾರದಷ್ಟು ಶಕ್ತಿ ಇಂದಿನ ಆಹಾರಕ್ಕಿಲ್ಲ. ಈಗೆಲ್ಲ ಕೆಲವು ಮೆಡಿಸಿನ್ಸು, ಕೆಲವು ಪರಿಸ್ಥಿತಿಗಳು, ಕೆಲವು ರಾಸಾಯನಿಕ ಗೊಬ್ಬರಗಳು ಇದೆಲ್ಲವೂ ಇದ್ದು ನಮ್ಮ ಆರೋಗ್ಯ ಪರಿಸ್ಥಿತಿ ಹಾಳಾಗ್ತಿದೆ. ಆದರೂ ಏನು ಮಾಡೋದು? ಮನುಷ್ಯಗೆ ತಿನ್ನುವಂಥ ಆಹಾರದಲ್ಲಿ ಸಾಧ್ಯವಾದಷ್ಟು ಪೌಷ್ಟಿಕತೆ ಬೇಕು ಎಂಬತಕ್ಕಂಥ ಚಿಂತನೆ ನಾವು ಯಾರೂ ಮಾಡ್ತಾನೇ ಇಲ್ಲ. ನಾನು ಮೊನ್ನೆ ಅಷ್ಟೇ ಯಾವುದೋ ಒಂದು ಇದರಲ್ಲಿ ನೋಡಿದೆ,
ಆಹಾರಗಳನ್ನೆಲ್ಲ ನೋಡಿ, ತರಕಾರಿಗಳನ್ನೆಲ್ಲ ರಸ್ತೆಗಳಲ್ಲಿ ಆ ಮೋರಿಗಳ ಹತ್ರ ಅಲ್ಲೂ ಇಲ್ಲೂ ಫುಟ್ಪಾತಲ್ಲೂ ಎಲ್ಲೋ ಒಂದು ಕಡೆ ಒಬ್ಬ ರೈತ ಕಷ್ಟಪಟ್ಟು ಬೆಳೆದು ಬಂದಿರೋದನ್ನು 3 ಕಾಸು 6 ಕಾಸು ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಡು ಹೋಗೋಕ್ಕೆ ರಸ್ತೆಗಳಲ್ಲಿಟ್ಟು ತರಕಾರಿ ವ್ಯಾಪಾರ ಮಾಡಿ ಆ ರಸ್ತೆಗಳಲ್ಲಿ ಹೋಗಿ ತೊಗೊಂಡು ಬರ್ತೀವಿ ನಾವು. ಕಾಲ್ಗೆ ಹಾಕೊಳ್ಳೋ ಚಪ್ಪಲಿನ AC ರೂಮಲ್ಲಿ ನೋಡ್ತೀವಿ. ಗುರುಗಳೇ ಹೇಳಮ್ಮ. ಆಮೇಲೆ ಮನೆ ಮುಂದೆನೆ ಎಕ್ಕದ ಗಿಡ ಹುಟ್ಟಿ 5 ವರ್ಷ ಆಗಿದೆ ಗುರುಗಳೇ. ಅದು ಬೊಗ್ಗುತ್ತಾ ಇದೆ, ಬಿದ್ದೋಗುತ್ತೋ ಏನೋ ಗೊತ್ತಿಲ್ಲ ಗುರುಗಳೇ. ವಿರಾಮ ಬಂದ್ರು ಕಟ್ ಮಾಡ್ಬೇಡಿ, ನನ್ ಕಷ್ಟ ತುಂಬಾ ಇದೆ. ಆಮೇಲೆ 3 ತಿಂಗಳಲ್ಲಿ ಅಮಾವಾಸ್ಯ ಆದ ಇವಾಗ 3 ತಿಂಗಳು ಗುರುಗಳೇ. ಈಗ ಬರಾಮಾಸಕ್ಕೆ 4 ತಿಂಗಳು. ನಾನು ಏನಾಯ್ತು ಅಂತಾನೆ ಗೊತ್ತಿಲ್ಲ ಗುರುಗಳೇ. ಒಂದ್ ಮೊಟ್ಟೆ ಹೊಡೆದೋಗಿದ್ರು ಆ ಎಕ್ಕದ ಗಿಡದಿಂದ ಸ್ವಲ್ಪ ಮುಂದೆ. ಅಲ್ಲಿ ನಾನು ನೀರಾಗಿ ತೊಳೆದಿದ್ದು ಅವತ್ತಿಂದ ಇವತ್ತವರೆಗೂ ನನ್ಗೆ ಎದೆ ನೋವು ಏನೋ. ಅಮಾವಾಸ್ಯ ಹುಣ್ಣಿಮೆ ಬತ್ತು ಅಂದ್ರೆ ಸುಮ್ನೆ ಮಲಿಕೊಳ್ಳೋದೆ ಗುರುಗಳೇ. ಹುಷಾರೇ ಇಲ್ಲ, ಏನು ಊಟ ತಿಂಡಿನೂ ಸೇರಲ್ಲ, ಬರೀ ಯೋಚನೆಗಳೇ, ಕೆಟ್ಟ ಕನ್ಸು. ಈಗ ಒಂದು ಪ್ರಶ್ನೆಗೆ ಉತ್ತರ ಕೊಡಮ್ಮ. ಆ ಎಕ್ಕದ ಗಿಡ ಬಿಳಿದ ನೀಲಿದ? ಬಿಳಿದು ಗುರುಗಳೇ. ಹಾಗಾದ್ರೆ ಆ ಎಕ್ಕದ ಗಿಡದ ಹತ್ರ ಯಾರು ಏನೇ ಪ್ರಯೋಗ ಮಾಡಲಿ ನಿನಗದ್ರಿಂದ ಏನೂ ಕಿಂಚಿತ್ ಆಗೋದಿಲ್ಲ. ಅಂದ್ರೆ ನಾವು ಇರೋದು ಬಾಡಿಗೆ ಮನೆನೇ ಗುರುಗಳೇ. ನಮ್ಗೆ ಮನ ಮಠ ಏನು ಇಲ್ಲ ಗುರುಗಳೇ. ಬಾಡಿಗೆ ಮನೆ ಆಗಲಿ ಸ್ವಂತ ಮನೆ ಆಗಲಿ ಏನೇ ಆದರೂ ಬಿಳಿ ಎಕ್ಕದ ಗಿಡದ ಬುಡದತ್ರ ಆ ಸುತ್ತಮುತ್ತ ಪರಿಸರದಲ್ಲಿ ಯಾರು ಅವರ ಆತ್ಮರಕ್ಷಣೆಗೆ, ಅರ್ಥ ಮಾಡ್ಕೊಮ್ಮ, ಅವರ ಆತ್ಮರಕ್ಷಣೆಗೆ, ಅವರ ರಕ್ಷಣೆಗೆ ಅವ್ರು ಏನೇ ಪ್ರಯೋಗಗಳು ಮಾಡಿದ್ರು ಅದು ಅವರಿಗೆ ಮತ್ತು ಆ ವೃಕ್ಷದಲ್ಲಿರ್ತಕ್ಕಂಥ ಪವರ್ ಅಲ್ಲಿಂದಲ್ಲೇ ಇರುತ್ತೆ. ಬಿಟ್ಟರೆ ಆ ವೃಕ್ಷದಿಂದ ಯಾವತ್ತೂ ನಿಮಗೆ ತೊಂದರೆ ಆಗಲ್ಲ. ಬಿಳಿ ಎಕ್ಕದ ಗಿಡದಿಂದ ಇವತ್ತು ಚೆನ್ನಾಗಿ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಇದು ನೀವೊಬ್ಬರು ಕೇಳೋ ಪ್ರಶ್ನೆ ಆದರೂ ಎಲ್ಲರಿಗೂ ಉತ್ತರ ಸಿಗ್ತಾ ಇದೆ. ಬಿಳಿ ಎಕ್ಕದ ಗಿಡಕ್ಕೆ ಅನುಷ್ಠಾನ ಮಾಡಿದರೆ ಎಲ್ಲರಿಗೂ ಪವರ್ ಅನುಕೂಲ ಆಗುತ್ತೆ, ಅದರಿಂದ ಯಾರಿಗೂ ತೊಂದರೆ ಆಗೋದಲ್ಲ. ಆ ಪ್ರಾಂತ್ಯದಲ್ಲಿ ಅವರ ರಕ್ಷಣೆಗಾಗಿ ಏನಾದ್ರು ಕೆಲವು ಪ್ರಯೋಗಗಳು ಮಾಡ್ತಾರೆ, ಯಾರೋ ಗುರುಗಳು ಹೇಳಿರ್ತಾರೆ ಅಥವಾ ಯಾರೋ ಎಂದು ಹೇಳ್ಕೊಟ್ಟಿರ್ತಾರೆ, ಅಥವಾ ಈ ಥರ ಒಂದು ಇಂಥ ತಂತ್ರಸಾರ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿರ್ತಾರೆ. ಅದನ್ನು ಮಾಡಬೇಕಾದ್ರೆ ಆ ಗಿಡದ ಹತ್ರನೇ ಮಾಡಿರ್ತಾರೆ, ಅದರಿಂದ ನಿಮ್ಗೆ ಯಾರಿಗೂ ತೊಂದರೆ ಆಗಲ್ಲ. ಇದೊಂದು ಮಾತ್ರ ಎಲ್ಲರೂ ತಲೆಯಲ್ಲಿ ಚೆನ್ನಾಗಿ ಇಟ್ಕೊಳ್ಳಿ. ಅದೇ ನೀಲಿ ಗಿಡದ ಹತ್ರ ಆಗಿದ್ರೆ, ಬಿಳಿ ಎಕ್ಕದ ಗಿಡ ತೊಂದರೆ ಇಲ್ಲ, ನೀಲಿ ಎಕ್ಕದ ಗಿಡ ಆಗಿದ್ದು ಅಲ್ಲೇನಾದ್ರು ಪ್ರಯೋಗಗಳು ಮಾಡಿದರೆ ಅದನ್ನು ಮುಟ್ಟೋದೋ ತುಳಿಯೋದೋ ಅಥವಾ ಅದನ್ನು ದಾಟೋದೋ ಮಾಡಿದ್ರೆ ಖಂಡಿತ ಕಟ್ಟಿಟ್ಟ ಬುತ್ತಿ ಅದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಸೇರುತ್ತೆ. ಇದು ಬಿಳಿ ಎಕ್ಕದ ಗಿಡ ಆದ್ರಿಂದ ಭಯ ಇಲ್ಲ. ಎದೆ ನೋವು ಬಂದ್ರೆ ಎದೆ ನೋವು ಹೋಯ್ತಾ ಇಲ್ಲ ಗುರುಗಳೇ, ಬೆನ್ಸೇದು ಏನು ಅಂತಾನೆ ಗೊತ್ತಿಲ್ಲ ಗುರುಗಳೇ. ಆಮೇಲೆ ಉಸಿರೇ ಕಟ್ಟೋಗುತ್ತೆ. ನಾನು ಹೇಳೋದು ಕೇಳಿಸ್ಕೋ ತಾಯಿ, ನಮ್ಮ ಮನಸ್ಸಲ್ಲಿ ಸಾಧ್ಯವಾದಷ್ಟು ನಾವು ಆರೋಗ್ಯವಾಗಿದ್ದೀವಿ ಅನ್ನೋದನ್ನು ಚಿಂತನೆ ಮಾಡ್ಕೋಬೇಕು. ಸಣ್ಣ ಪುಟ್ಟ ಸಮಸ್ಯೆ ಇರುತ್ತೆ, ನಮ್ಮ ಆಹಾರ ಪದ್ಧತಿಯೋ ಅಥವಾ ನಮ್ಮ ವ್ಯವಹಾರವೋ, ನಮ್ಮ ಅಧಿಕವಾದಂಥ ವೇಗವೋ ಓಡಾಡ್ತಕ್ಕಂಥದ್ದು, ಇಲ್ಲದ ಟೆನ್ಷನ್ ಮಾಡ್ಕೊಳ್ತಕ್ಕಂಥದ್ದು, ಇದು ಯಾವುದೋ ನೀವು ಅಡುಗೆ ಮನೇಲಿದ್ದಾಗ ಸಾಸಿವೆ ಡಬ್ಬನೋ ಉದ್ದಿನಬೇಳೆ ಡಬ್ಬನೋ ಉಪ್ಪಿನ ಡಬ್ಬನೋ ತೊಗೋಬೇಕಾದ್ರೆ ಕೈ ಎತ್ತಿ ಅಕಸ್ಮಾತ್ ಅದು ಕೈ ಎಟಕಲಿಲ್ಲ ಅಂದರೆ ಪಕ್ಕದಲ್ಲಿರ್ತಕ್ಕಂಥ ಡಬ್ಬ ಜಾರು ಬಿದ್ದ ತಕ್ಷಣ ಅಯ್ಯೋ ನಮ್ಮ ಟೈಮ್ ಸರಿ ಇಲ್ಲ, ನನ್ನ ಗ್ರಹಗತಿಗಳು ಸರಿ ಇಲ್ಲ, ಯಾರೋ ನಂಗೆ ಪ್ರಯೋಗ ಮಾಡಿಸಿದ್ದಾರೆ ಅಂದ್ಕೊಂಡಿರೋದಾಗುತ್ತಾ? ಯಾವ ಡಬ್ಬ ನಮ್ಮ ಕೈಯಿಂದ ತೆಗಿಬೇಕಾಗುತ್ತೋ ಪಕ್ಕದಲ್ಲಿರ್ತಕ್ಕಂಥವ್ರ ಕೈ ತಗಲ್ದಾಗ ಅದು ಬೀಳೋದು ಸಹಜವೇ. ಅದನ್ನು ಸರಿಪಡಿಸ್ಕೊಳ್ಬೇಕು. ಬಿಟ್ಟರೆ ಅದರಿಂದ ನಾವು ತೊಂದರೆ ಅಂತ ಮನಸ್ಸಿಗೆ ತಂದ್ಕೊಳ್ಬಾರ್ದು. ಮತ್ತು ದಿನದ 24 ಗಂಟೆ ಸೂರ್ಯ ಬೆಳಗ್ಗೆ ಹುಟ್ಟುತ್ತಾನೆ, ಸೂರ್ಯ ಮುಳುಗ್ತಾನೆ. ಸೂರ್ಯ ಹುಟ್ಟು ಮುಳುಗೋದ್ರ ಮಧ್ಯದಲ್ಲಿ ನಮಗೆ ಯಾವ ದೋಷಗಳಿದ್ರು ಸೂರ್ಯ ಮುಳುಗೋದ ಮೇಲೆ ಕ್ಲಿಯರ್ ಆಗೋಗುತ್ತೆ. ನೀನು ಧೈರ್ಯವಾಗಿರು ತಾಯಿ, ಒಳ್ಳೇದಾಗಲಮ್ಮ.